ಮತ್ತೆ UPSC ಗೆ ಅಂತ ಅಲ್ಲಿ ಜಾಸ್ತಿ ಇನ್ಸ್ಟಿಟ್ಯೂಟ್ ಇರಲ್ಲ. KPSC, PSI ಮತ್ತೆ KSK ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಆ ಹಬ್ಬಲ್ಲಿ ಅಷ್ಟು ಜನ ಮತ್ತೆ ಕಾಂಪಿಟೇಷನ್ ಟೆಸ್ಟ್ ಎಲ್ಲಾ ಬೇರೆ ಎಮೋಷನ್ಸ್ ಇರುವಂತ ಜನ. ಚಿಕ್ಕಮಗಳೂರು ಅದು ಗ್ರಾಮೀಣ ಭಾಗದಲ್ಲಿ ಒಂದು ಕಂಫರ್ಟ್ ಲೈಫ್ ಅಲ್ಲಿ ಇರ್ತಾರೆ, ಸಾಗಪ್ಪ ಅಂತ. ಅಲ್ಲಿ ಹೋದಾಗ ಎಲ್ಲದಕ್ಕೂ ನೀವು ಅಡ್ಜಸ್ಟ್ ಆಗ್ಬೇಕು. ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಮೇಜರ್ ಕಾರಣಗಳಾಗುತ್ತೆ ಅಥವಾ ಮೆಂಟರ್ಶಿಪ್ ಯಾರು ಕರೆಕ್ಟ್ ಆಗಿ ಇಲ್ದಿರೋದು ಆ ತರ ಇಲ್ಲ ನಾನು ಮಾಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಸತತವಾಗಿ ಪ್ರಯತ್ನ ಪಟ್ಟು ಅವ್ರು ಸೋತ್ರೂ ಅವ್ರು ಯಾವತ್ತೂ ಕುಗ್ಲಿಲ್ಲ. ಇಲ್ಲ ಈ ಅಟೆಂಪ್ಟ್ ಆಗಿಲ್ವಾ ಮತ್ತೊಂದು ಅಟೆಂಪ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅವಾಗಿಂದನೂ ಫೈಟ್ ಮಾಡ್ತಾನೆ ಬಂದಿದ್ದಾರೆ. ಇಂಟರ್ವ್ಯೂ ಅಲ್ಲಿ ಫೇಲ್ ಆದರೆ ಮತ್ತೆ ಪ್ರಿಲಿಮ್ಸ್ ಆಗಿ ಶುರು ಮಾಡಬೇಕು. ಎಲ್ಲರ ಜೊತೆ ಕೂತ್ಕೊಂಡು ಮತ್ತು 10 ಲಕ್ಷ ಜನಗಳ ಜೊತೆ ಕೂತ್ಕೊಂಡು ನೀವು ಪ್ರಿಲಿಮ್ಸ್ ಕೊಡಬೇಕು. ಸೊ ಆ ಫೇಲ್ಯೂರ್ಸ್ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು? ಆ ಟೈಮಲ್ಲಿ ಹೆಂಗೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅಂದರೆ UPSC ಕ್ಲಿಯರ್ ಮಾಡೋದಂಗೆ ಆ ಥರ ಐತಿತ್ತು. ಕ್ವಿಟ್ ಅನ್ನೋ ಪದ ಬರುತ್ತೆ. ನಿಮಗೆ ಯಾವತ್ತೂ ಕ್ವಿಟ್ ಅನ್ನೋ ಪದ ನಿಮ್ಮ ತಲೆಗೆ ಬರಲೇ ಇಲ್ವಾ? 2 ಪ್ರಿಲಿಮ್ಸ್ ಆಗಿಲ್ಲ. ಆ ಟೈಮಲ್ಲಿ ನನಗೆ ಗಿಲ್ಟ್ ಶುರು ಆಯಿತು. ನಾನು ಫ್ಯಾಮಿಲಿ ದುಡ್ಡು ನಾಳೆ ಮಾಡ್ತಿದ್ದೆ, ನಾನು ಬೆಂಗಳೂರಲ್ಲಿ ಹೋಗ್ತೇನೆ. ನಾನು ಅವತ್ತು ಕೊರಪದಾಗ ಕೂತ್ಕೊಂಡು ಆಗಲಿಲ್ಲ UPSC ಜರ್ನಿ ಸಾಕು ಅಂದಿದ್ರೆ ಮೇ ಬಿ ನಾನು ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ. ಮೇ ಬಿ ನಮ್ಮ ಅಮ್ಮ ನನಗೆ ಲೈಫಲ್ಲಿ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರೇ ನನಗೆ ಹೇಳ್ಕೊಟ್ರು. ನಾನು ಚಿಕ್ಕದಾಗಿ ನಮ್ಮ ಊರಿನ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕಬೇಕು ಅಂತ ಈ ಜರ್ನಿಗೆ ಬಂದನು. ಸೊ ಈಗ ನೀವು ಬೆಂಗಳೂರಿಗೆ ಹೋದ್ರಿ, ನೀವು ಯಾವ ಕೋಚಿಂಗ್ ಕ್ಲಾಸಲ್ಲಿ ಹೋದ್ರಿ? ಇವತ್ತು ಎಲ್ಲರಿಗೂ ಗೊತ್ತದೆ ಆ ಚಂದ್ರ ಲೇಔಟ್ ವಿಜಯನಗರ ಏನಿದೆ, ಇಟ್ಸ್ UPSC ಹಬ್ ಅಂತ. ಈಗ ಡೆಲ್ಲಿಲೆಲ್ಲ ಏನು ಓಲ್ಡ್ ರಾಜೇಂದ್ರ ನಗರ್ ಅಥವಾ ಅದೇನೇನು ಕರೀತಾರೆ ಅಲ್ಲಂಗಿದೆ. ಆ ಹಬ್ಬಲ್ಲಿ ಅಷ್ಟು ಜನ ಮತ್ತೆ ಕಾಂಪಿಟೇಷನ್ ಟೆಸ್ಟ್ ಎಲ್ಲಾ ಬೇರೆ ಎಮೋಷನ್ಸ್ ಇರುವಂತ ಜನ, ಎಲ್ಲಾ ಸ್ಟೂಡೆಂಟ್ಸ್ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಬೇರೆ ಬೇರೆ ಕ್ಲಾಸ್ ಸ್ಟ್ರಕ್ಚರ್ ಇಂದ ಬಂದಿರ್ತಾರೆ. ಅಲ್ಲಿಗೆ ಹೋದಾಗ ನಿಮಗೆ ಆ ಫಸ್ಟ್ ಫೀಲ್ ಹೇಗೆ ಅನಿಸ್ತು? ಅಂದ್ರೆ ಒಂದೆಲ್ಲ ಫಿಯರ್ ಆಯ್ತಾ ಅಥವಾ ಅಂದ್ರೆ ಓದ್ಬೇಕಾದ್ರೆ ಆ ಪ್ರೊಸೆಸ್ ಆಗ್ಬೇಕಾದ್ರೆ ಆ ಎನ್ವೈರ್ಮೆಂಟ್ ಅಲ್ಲಿ ನಿಮ್ದು ಹೆಂಗಿತ್ತು? ಎಲ್ಲಿ ಕೋಚಿಂಗ್ ತಿಳ್ಕೊಂಡ್ರೆ? ನಾನು 2018 ಹೋದಾಗ ಶಂಕರ್ IAS ಅಕಾಡೆಮಿ ಅಂತ ಅಲ್ಲೋ ಕೋಚಿಂಗ್ ತಗೊಂಡೆ. ಮೊದಲಿಗೆ ಈ ಗ್ರಾಮೀಣ ಭಾಗದಿಂದ ಬಂದು ಚಿಕ್ಕಮಗಳೂರು ಅಂತ ಸಣ್ಣ ಪಟ್ಟಣದಿಂದ ಹೋದವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅಂದ್ರೆ ಒಳ್ಳೊಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಿಂದ ಬಂದಿರ್ತಾರೆ, ಎಲ್ಲ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅದ್ರ ಜೊತೆಗೆ ನಾನು ಕಾಂಪೀಟ್ ಮಾಡ್ಬೇಕು. ಇಂಗ್ಲೀಷ್ ಅನ್ನೋದು ಸಮಸ್ಯೆ ಆಗುತ್ತೆ ನಾನು ಚಿಕ್ಕಮಗಳೂರು ಭಾಗದಲ್ಲಿ ಹೋದವರಿಗೆ. ಆಮೇಲೆ ಕಾಂಟ್ಯಾಕ್ಟ್ ಅನ್ನೋದಿರಲ್ಲ, ಅಂದ್ರೆ ಸೀನಿಯರ್ಸ್ ಯಾರೋ ಪರಿಚಯ ಇರಲ್ಲ, ನಮಗೆ ಡೈರೆಕ್ಷನ್ ಸಿಗ್ತಿರಲ್ಲ. ಇದೆಲ್ಲ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನ್ಸುತ್ತೆ. ನಾನು ಹೋದಾಗ ಚಂದ್ರ ಲೇಔಟ್ ಇಷ್ಟು ದೊಡ್ಡ ಹಬ್ಬ ಆಗಿರಲಿಲ್ಲ. 2018-19 ಟೈಮ್ ಇನ್ನು ಗ್ರೋ ಆಗ್ತಾ ಇದ್ದ ಇನ್ಸ್ಟಿಟ್ಯೂಟ್ಗಳು. ಮತ್ತೆ UPSC ಗೆ ಅಂತ ಅಲ್ಲಿ ಜಾಸ್ತಿ ಇನ್ಸ್ಟಿಟ್ಯೂಟ್ಗಳು ಇರಲ್ಲ. KPSC, PSI ಮತ್ತೆ KSK ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಗ್ರಾಜುಯಲಿ ಗ್ರೋ ಆಗ್ತಾ ಬಂತು. ಮೊದಲಿಗೆ ಕಾಡೋದು ಅಂದ್ರೆ ಅಲ್ಲಿ ಸಸ್ಟೈನ್ ಆಗೋದು. ಒಂದು ಚಿಕ್ಕಮಗಳೂರು ಅದು ಗ್ರಾಮೀಣ ಭಾಗದಲ್ಲಿ ಒಂದು ಕಂಫರ್ಟ್ ಲೈಫ್ ಅಲ್ಲಿ ಇರ್ತಾರೆ, ಸಾಗಪ್ಪ ಅಂತ. ಅಲ್ಲಿ ಹೋದಾಗ ಎಲ್ಲದಕ್ಕೂ ನೀವು ಅಡ್ಜಸ್ಟ್ ಆಗ್ಬೇಕು. ಅಂದ್ರೆ ಫುಡ್ ಇಂದ ಇರಬಹುದು, ಟ್ರಾನ್ಸ್ಪೋರ್ಟೇಷನ್ ಇಂದ ಇರಬಹುದು, ಫ್ರೆಂಡ್ಸ್ ಇರಲ್ಲ ನಿಮಗೆ. ಇನ್ನೊಂದು ಈ ಜರ್ನಿಲಿ ನೀವು ಐಸೋಲೇಟ್ ಆಗ್ತಾ ಹೋಗ್ತೀರ. ನಿಮ್ ಫ್ರೆಂಡ್ಸ್ ಅವ್ರದೇ ಒಂದು ಲೈಫ್ ಸ್ಟೈಲ್ ಆಗುತ್ತೆ, IT ಇರ್ತಾರೆ. ಎಷ್ಟೋ ಸಲ ನೀವು ಫೋನ್ ಮಾಡಿ ಕಾಮನ್ ಟಾಪಿಕ್ ಇರಲ್ಲ ಮಾತಾಡಕ್ಕೆ. ನೀವು ಯಾವ್ದು ಡಿಸ್ಕನೆಕ್ಟ್ ಆಗಿರುತ್ತೆ. ಅವ್ರದ್ದು IT ಲೈಫ್ ಸ್ಟೈಲ್ ಅವ್ರೇನೋ ಮಾತಾಡ್ತಿರ್ತಾರೆ. ನಮ್ದು ಮೋರ್ ಟುವರ್ಡ್ಸ್ ಈಗ ರಷ್ಯಾ ಉಕ್ರೇನ್ ವಾರ ಅಂದ್ರೆ ಅವ್ರಿಗೆ ಏನೂ ಬೇಕಾಗಿರಲ್ಲ. ಅವ್ರದ್ದು ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಏನಾಗ್ತಿದೆ, ಆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಲೆವೆಲ್ ಅಲ್ಲಿ ಏನಾಗ್ತದೆ ಅದು ಮಾತ್ರ ನೋಡ್ತಾರೆ. ಹಂಗಾಗಿ ಐಸೋಲೇಟ್ ಆಗ್ಬಿಡ್ತಾರೆ ನಿಮ್ಮ ಫ್ರೆಂಡ್ಸ್. ಹಂಗೂ ನನ್ನ ಜೊತೆಲಿ ಇದ್ದಾರೆ ಹೋದ್ರೆ ಚಂದಾವರ್ ಮತ್ತೆ ಪೂರ್ಣಚಂದ್ರ ಅಂತ ಅವ್ರು ಇಲ್ಲಿ ತನಕ ಜೊತೆಲೇ ಇದ್ದಾರೆ. ನಾನು ಪ್ರತಿ ವರ್ಷ ನಾನು ಆಯ್ತು ಆಗಿಲ್ಲ ಅಂದ್ರೆ ಅವ್ರಿಗೆ ಮ್ಯಾಟ್ರ್ ಆಗಲ್ಲ, ಏನೋ ಮಾಡ್ತಾನೆ ಬಿಡು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಅದೇ ಚಂದ್ರ ಲೇಔಟ್ ಜೀವನ ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಫುಡ್ ಅಡ್ಜಸ್ಟ್ ಆಗಲ್ಲ. ಈವನ್ ಈಗಲೂ ನಾನು UPSC ಆದ್ರೂ ನಾನೇ ಕುಕ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಇರೋದು. ಆತ್ಮನಿರ್ಭರ ಕಂಪ್ಲೀಟ್ ಈ ಜರ್ನಿ ಅಂತ ಕಲ್ಸುತ್ತೆ. ಅಂದ್ರೆ ನೀವು ಕಂಪ್ಲೀಟ್ ನೀವು ಸೆಲ್ಫ್ ಡಿಪೆಂಡೆಂಟ್ ಅಂತ ಅನ್ಸುತ್ತೆ. ಅಲ್ಲಿ ಸರಿಯಾದ ಡೈರೆಕ್ಷನ್ ಸಿಗ್ತಿರ್ಲಿಲ್ಲ ಮೊದಲಿಗೆ. ಮೇ ಬಿ ನಾನು ಫಸ್ಟ್ 3 years ಯಾಕಾಗಿಲ್ಲ ಅಂದ್ರೆ ಡೈರೆಕ್ಷನ್ ಕರೆಕ್ಟ್ ಆಗಿ ಸಿಗಲಿಲ್ಲ. ಅದಾದ್ಮೇಲೆ ಒಂದು ಏನಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಮೇಜರ್ ಕಾರಣಗಳಾಗುತ್ತೆ ಅಥವಾ ಮೆಂಟರ್ಶಿಪ್ ಯಾರು ಕರೆಕ್ಟ್ ಆಗಿ ಇಲ್ದಿರೋದು ಆ ತರ ಏನಾದ್ರು ಕಾರಣ ಆಗುತ್ತೆ ಅಥವಾ ನಮ್ಮ ಕನ್ಫ್ಯೂಷನ್ಸ್ ಅದು ಕಾರಣ? ಅದು ಎಲ್ಲಾ ತರ ಅನ್ಸುತ್ತೆ. ಈಗ ದೆಹಲಿಲಿ ಆದ್ರೆ UPSC ಅನ್ನೋದು ಒಂದು ದೊಡ್ಡ ನೆಟ್ವರ್ಕ್ ಆಗಿ ಬೆಳೆದಿದೆ. ಅಲ್ಲಿ ನಿಮಗೆ ಸೀನಿಯರ್ ಸಿಗ್ತಾರೆ ಈಸಿಯಾಗಿ. ನಾನು ಸ್ಟಾರ್ಟಿಂಗ್ ಹೋದಾಗ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು ನಾನು ಮಾತಾಡಿಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ರೇರ್ ಆಗಿ ಸಿಗೋದು. ನಾನು ಪ್ರಿಲಿಮ್ಸ್ ಹೆಂಗ್ ಪಾಸ್ ಮಾಡೋದು ಯಾರನ್ನಾರ ಕೇಳೋದು ಸಿಗ್ತಾರಲ್ಲ. ಈಗೆಲ್ಲ ಕ್ಲಿಯರ್ ಆಗಿರೋರು ಸಿಗ್ತಾರೆ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೆಟ್ವರ್ಕ್ ಆಗಿ ಬೆಳೆದಿದೆ. ಅದಾದ್ಮೇಲೆ 1 year ಕೋಚಿಂಗ್ ಅಂತ ಆದ್ಮೇಲೆ ನೀವು ಸಡನ್ ಆಗಿ UPSC ಜರ್ನಿಯಿಂದ ಹೊರಗಡೆ ನಿಂತ್ಕೊಂಡಾಗೆ ನೀವು ಇಂಡಿವಿಜುವಲ್ ಆಗಿ ಓದಿ ಅಧ್ಯಯನ ಮಾಡಿ ನೀವು ಮುಂದಕ್ಕೆ ಹೋಗ್ಬೇಕು. ಆ ಈ ಗ್ಯಾಪ್ ನ ಫಿಲ್ ಮಾಡಕ್ಕೆ ಮೆಂಟರ್ಶಿಪ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಅಗತ್ಯ ಇರುತ್ತೆ. ಯಾಕಂದ್ರೆ ನೀವು ಕೋಚಿಂಗ್ ಅಲ್ಲಿ ಏನಾರ ಪಾಠ ಕೇಳಾದ್ಮೇಲೆ ಡೌಟ್ಸ್ ಕ್ಲಿಯರ್ ಮಾಡಕ್ಕೆ ಯಾರು ಇರಲ್ಲ. ನೀವು ಯಾವ ರಿಸೋರ್ಸ್ ಓದ್ಬೇಕು ಅಂತ ಗೊತ್ತಿರಲ್ಲ.
ಆ ಮೆಂಟರ್ಶಿಪ್ ಅನ್ನೋದು ಆಕ್ಚುಲಿ ಈಗ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿದೆ. ಲಾ ಎಕ್ಸಲೆನ್ಸ್ ಅಂತ ಅಲ್ಲಿ ಮೆಂಟರ್ಶಿಪ್ ನೀವು ಶಂಕರ ಐಎಎಸ್ ಇಂದ ಲಾ ಎಕ್ಸೆಲ್ ಶಂಕರ ಐಎಎಸ್ ಅಲ್ಲಿ ಫೌಂಡೇಶನ್ ಕೋರ್ಸ್ ಅಂತ ತಗೊಂಡಿದ್ದೆ. ಅದಾದ್ಮೇಲೆ ಲಾ ಎಕ್ಸಲೆನ್ಸ್ 23 ಇಂದ ಲಾ ಎಕ್ಸಲೆನ್ಸ್ ಜೊತೆ ಅಸೋಸಿಯೇಟ್ ಆಗಿದೆ. ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಗೈಡೆನ್ಸ್ ಅವರೇ ಕೊಡ್ತಾರೆ. ಅಲ್ಲಿ ಮೆಂಟರ್ಶಿಪ್ ಅನ್ನೋ ಕಾನ್ಸೆಪ್ಟ್ ನ ಅವರು ತಂದ್ರು. ಅಂದ್ರೆ IPS ಆಫೀಸರ್ ಇದ್ರು ರವಿನಂದನ್ ಸರ್ ಅಂತ, ಅವ್ರ ಮೂಲಕ ನನಗೆ 2023 ಅಲ್ಲಿ ಮೆಂಟರ್ಶಿಪ್ ಕೊಡ್ಸಿದ್ರು. ಹಾಗಾಗಿ ಈ ಜರ್ನಿಲಿ ಮೆಂಟರ್ಶಿಪ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಕಾನ್ಸ್ಟೆಂಟ್ ಡೈರೆಕ್ಷನ್ ಬೇಕು ನಮಗೆ. ಹಾಗಾಗಿ ಅಡಿಷನ್ ಟು ದ ಕೋಚಿಂಗ್ ಮೆಂಟರ್ಶಿಪ್ ಅನ್ನೋದು. ಸೊ ನನ್ನ ಹೆಸರು ಮಧುಸೂದನ್. ಪ್ರವೀಣ್ ನನಗೆ ಕಸಿನ್ ಬ್ರದರ್ ಆಗಬೇಕು. ಸೊ ಪ್ರವೀಣನನ್ನು ನಾನು ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಯಾಕಂದರೆ ಅವರು ಕನ್ನಡ ಮೀಡಿಯಮಲ್ಲಿ ಓದಿ ಹೈಸ್ಕೂಲಿಗೆ ಅವರು ಇಂಗ್ಲೀಷ್ ಮೀಡಿಯಮಿಗೆ ಶಿಫ್ಟ್ ಆಗ್ತಾರೆ. ಸೊ ಅವಾಗ ಅವರು ಅವಾಗ 10th ಎಲ್ಲ 90% ಮೇಲೆ ತೆಗೆದಂದರೆ ತುಂಬ ಕಷ್ಟ ಆಗಿತ್ತು. ಬಟ್ ಅವರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದು 90% ತೆಗೆದಿರೋದು ಅವರು ಅವಾಗೆಲ್ಲ ನಮಗೆಲ್ಲ ಒಂದು ಮಾದರಿ ಆಗಿದ್ರು. ಸೊ ಅದು ಒಂದು ದೊಡ್ಡ ಇನ್ಸ್ಪಿರೇಷನ್ ನಮಗೆ. ಅದಲ್ದಲ್ಲೇ UPSC ಜರ್ನಿ ಶುರುವಿಂದನೂ ಅವ್ರನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಅವ್ರು ಬೆಂಗಳೂರಿಗೆ ಬಂದಾಗ ನಾವು ಬೆಂಗಳೂರಲ್ಲೇ ಇರೋದು. ಸೊ ಅವರು ಪಟ್ಟಿದ ಶ್ರಮ ಆಗಲಿ, ಇನಿಷಿಯಲಿ ಡೇಸಲ್ಲಿ ಕಷ್ಟ ಆಗುತ್ತೆ. ಅವರು ಫಸ್ಟ್ ಬೆಂಗಳೂರಿಗೆ ಬರಬೇಕು, ಬೆಂಗಳೂರು ವಾತಾವರಣನೇ ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ಸೊ ಅಲ್ಲಿಗೆ ಹೊಂದ್ಕೊಂಡು ತುಂಬ ಜನ ಸರೌಂಡಿಂಗಲ್ಲಿ ತುಂಬ ಇಂಗ್ಲೀಷ್ ಮಾತಾಡೋರು ಇರ್ತಾರೆ. ಸೊ ಅದೊಂದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ನಲ್ಲೇ ಎದುರಿಸಿ ಅವರು ಮುಂದೆ ಬಂದು ಇಲ್ಲ ನಾನು ಮಾಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಸತತವಾಗಿ ಪ್ರಯತ್ನ ಪಟ್ಟರು. ಅವ್ರು ಸೋತ್ರೂ ಅವ್ರು ಯಾವತ್ತೂ ಕುಗ್ಲಿಲ್ಲ. ಇಲ್ಲ ಈ ಅಟೆಂಪ್ಟ್ ಆಗಿಲ್ವಾ, ಮತ್ತೊಂದು ಅಟೆಂಪ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅವಾಗಿಂದನೂ ಫೈಟ್ ಮಾಡ್ತಾನೆ ಬಂದಿದ್ದಾರೆ. ಸೊ ಆ ಫೈಟ್ ಮಾಡಿನೇ ಇವಾಗ ಅವ್ರಿಗೊಂದು ಸಕ್ಸಸ್ ಸಿಕ್ಕಿದೆ. ಸೊ ನನಗಂತೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ಇದಲ್ದಲ್ಲೇ ಅವರು ಪ್ರತಿಯೊಂದು ಓದಬೇಕಿದ್ರು ಅವರು ಸ್ಪೆಸಿಫಿಕ್ ಆಗಿರೋರು. ಸುಮ್ಮನೆ ಏನೋ ಒಂದು ಮಾಡಬೇಕು ಏನೋ ಒಂದು ಅಂತ ಇರಲಿಲ್ಲ. ಅವ್ರದ್ದು UPSCನೇ ಗುರಿಯಾಗಿದ್ದಾಗಲೂ ಅವರು ಸಣ್ಣ ಪುಟ್ಟ ಎಕ್ಸಾಮ್ಸ್ ಆದ್ರೂ ಅವರು UPSCನೇ ಮೇನ್ ಆಗಿತ್ತು. ರೀಸೆಂಟಾಗಿ CTI ಆಗಿತ್ತು ಅವ್ರಿಗೆ. ಬಟ್ ಅವ್ರು ಅದಲ್ದಲೇ ಇಲ್ಲ ನನಗೆ UPSCನೇ ಮಾಡಬೇಕು ಅಂತ ಮತ್ತೊಂದು ಸತಿ ಪ್ರಯತ್ನ ಪಟ್ಟರು. ಸೊ ಯಾವಾಗಿದ್ರೂ ಒಂದು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ದೊಡ್ಡದಾಗಿ ಕನ್ಸ್ಕೊಂತಾರೆ. ಸೊ ಆ ಕನಸಿಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಯೂಶಲಿ ನಾವೀಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನಿಸುತ್ತೆ, ಈಗ ಹೋಗೋ ಸ್ಕೂಲಿಂದ ಹಿಡ್ದು PU ತನಕನೂ ಆಲ್ಮೋಸ್ಟ್ ಇನ್ಸ್ಟಾ ರೀಲ್ಸ್ ಎಲ್ಲ ಬಂದೋದ್ರಿಂದ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಈ ಥರ ಇರುತ್ತೆ, ಎಲ್ಲರಿಗೂ ಗೊತ್ತಿದೆ. ಸೊ ಅದ್ರ ಬಗ್ಗೆ ಒಂದು ಜನರಲ್ ಆಗಿ ನೀವು ಒಂದು ಸಂಕ್ಷಿಪ್ತವಾಗಿ ಸಣ್ಣದಾಗಿ ಹೇಗಿರುತ್ತೆ ಆ ಒಂದು ಹಂತ ಅನ್ನೋದನ್ನ ನಮ್ಮ ವ್ಯೂವರ್ಸ್ಗೆ ಹೇಳೋಕ್ಕೆ ಇಷ್ಟ. UPSCಲಿ ಏನು ಮಾಡ್ತಾರೆ, 3 ಹಂತದ ಎಕ್ಸಾಮ್ ಇದೆ. ಮೊದಲು 1970s ಏನಾಯಿತು ಅಂದರೆ ಮೇನ್ಸ್ ಮತ್ತು ಇಂಟರ್ವ್ಯೂ ಮಾತ್ರ ಇತ್ತು. ಬಟ್ ತುಂಬ ಜನ ಬರೆಯೋಕ್ಕೆ ಶುರು ಮಾಡಿದಾಗ ಏನು ಮಾಡಿದ್ರು, ಪ್ರಿಲಿಮ್ಸ್ ಅನ್ನೋದು ಆ ಅಂತ ತಂದರು. ಪ್ರಿಲಿಮ್ಸಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು 100 ಕ್ವಶನ್ಸ್ ಇರುತ್ತೆ, ಬಟ್ 200 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಜನರಲ್ ಸ್ಟಡೀಸು, ನಿಮಗೆ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತೆ. ಪೇಪರ್ 2 CSAT ಅಂತ, ಅದರಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಇರುತ್ತೆ. ಆ ಪೇಪರ್ 2 ನಿಮಗೆ ಬರೀ ನಿಮ್ಮ ಸೆಲೆಕ್ಟ್ ಆಗಷ್ಟೇ, 60 ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ. ಪೇಪರ್ 1ಅಲ್ಲಿ ನಿಮ್ಗೆ ಎಷ್ಟು ಸ್ಕೋರ್ ಮಾಡ್ತೀರಾ ಅಷ್ಟು. ಸೆಕೆಂಡ್ ಸ್ಟೇಜ್ ಹೆಂಗಾಗುತ್ತೆ ಅಂದರೆ, ಈಗ UPSC ಒಂದು ಸಣ್ಣದಾಗಿ ಹೇಳಿದ್ರೆ ಒಂದು 10 lakh ಪೀಪಲ್ಸು ಅಪ್ಲಿಕೇಶನ್ ಹಾಕ್ತಾರೆ. ಒಂದು 7 lakh ಮೆಂಬರ್ಸ್ ಬರೆದ್ರೆ 7 ಲಕ್ಷದಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ಬರೀ 14,000 ಮಾತ್ರ. ಅಷ್ಟು ಜನ ಈ ಜರ್ನಿಯಿಂದ ಎಲಿಮಿನೇಟ್ ಆಗ್ತಾರೆ. 14,000 ಪ್ರಿಲಿಮ್ಸ್ ಕ್ಲಿಯರ್ ಆಗಿರೋದ್ರೆ ಮೇನ್ಸಲ್ಲಿ 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. essay, GS1, GS2, GS3 ಅಂತ. ಅದಾದಮೇಲೆ ಆಪ್ಷನಲ್ ಸಬ್ಜೆಕ್ಟು 500 ಮಾರ್ಕ್ಸಿಗೆ 2 ಪೇಪರ್ ಇರುತ್ತೆ, 250 ಮಾರ್ಕ್ಸ್. ಇದು ಡಿಸ್ಕ್ರಿಪ್ಟಿವ್. ನೀವು ಕಂಪ್ಲೀಟಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ಥರ ಬರೀಬೇಕು. 10 ಮಾರ್ಕರು 10 ಕ್ವಶನ್ಸ್ ಇರುತ್ತೆ, 15 ಮಾರ್ಕರು 10 ಕ್ವಶನ್ ಇರುತ್ತೆ. 250 ಮಾರ್ಕ್ಸು ಆಲ್ಮೋಸ್ಟ್ ನೀವು 50 ಪೇಜಸ್ನ 3 ಅವರ್ಸಲ್ಲಿ ಬರೀಬೇಕು. ಅದು ಬಿಗ್ಗೆಸ್ಟ್ ಚಾಲೆಂಜು. ನೀವು ಬರೀ ಆಬ್ಜೆಕ್ಟಿವ್ ಟೈಪ್ ಮಾತ್ರ ಅಟೆಂಡ್ ಮಾಡೋಕ್ಕಲ್ಲ, ಡಿಸ್ಕ್ರಿಪ್ಟಿವ್ ಮತ್ತು ನೀವು ಕಂಪ್ರೆನ್ಸಿವ್ ನಾಲೆಡ್ಜ್ ಇದ್ದರೆ ಮೇನ್ಸಲ್ಲಿ. ಮೇನ್ಸ್ ಆದಮೇಲೆ ನೀವು ಆಲ್ಮೋಸ್ಟ್ 7 ಪೇಪರ್ಸು ಪ್ಲಸ್ 2 ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಬರೆದಿರ್ತಾರೆ. 9 ಪೇಪರ್ಸ್ ಬರೆದಿರ್ತಾರೆ. ಅದ್ರ ಜೊತೆಗೆ ನಿಮಗೆ ಇದಿರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಇದಾದಮೇಲೆ 14,000ಅಲ್ಲಿ 2,500 ಮೆಂಬರ್ಸು ಆನ್ ಅವರೇಜು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. ಆ 2,500 ಮೆಂಬರ್ಸ್ ಇಂಟರ್ವ್ಯೂಗೆ ಹೋಗಿರೋದ್ರಲ್ಲಿ ಫೈನಲ್ಲೇ 1,000 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಅಂದರೆ ನೀವು 10 lakh to 1,000 ಅಷ್ಟು ಕಾಂಪಿಟೇಷನ್ ಇರುತ್ತೆ ಈ ಜರ್ನಿಲಿ. ಅಷ್ಟು ಅದು ಹೈಪ್ ಮಾಡೋದು ಯೂಶಲಿ ಆ ಒಂದು ಪ್ರೊಸೆಸ್ನ ಕ್ರಾಸ್ ಮಾಡಿ ಬಂದಿರ್ತಾರಲ್ಲ ಅವರಿಗೆ. ಅದಕ್ಕೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ನೀವು ಇಂಟರ್ವ್ಯೂವಲ್ಲಿ ಫೇಲ್ ಆದರೆ ಮತ್ತೆ ಪ್ರಿಲಿಮ್ಸ್ ಅಜ ಶುರು ಮಾಡಬೇಕು. ಎಲ್ಲರ ಜೊತೆ ಕೂತ್ಕೊಂಡು ಮತ್ತು 10 ಲಕ್ಷ ಜನಗಳ ಜೊತೆ ಕೂತ್ಕೊಂಡು ನೀವು ಪ್ರಿಲಿಮ್ಸ್ ಬರಬೇಕು. ಅದು ಬಿಗ್ಗೆಸ್ಟ್ ನಿಮಗೆ ಇದು ಅಂತ ಅನಿಸುತ್ತೆ. ಅಂದರೆ 0ಇಂದ ಶುರು ಮಾಡೋದಲ್ಲ. 23ಅಲ್ಲಿ ಇಂಟರ್ವ್ಯೂ ಕೊಟ್ಟೆ ಆಗಲಿಲ್ಲ, ಮತ್ತು ಪ್ರಿಲಿಮ್ ಶುರು ಮಾಡಬೇಕು. 24ಅಲ್ಲಿ ಇಂಟರ್ವ್ಯೂ ಕೊಟ್ಟೆ ಆಗಲಿಲ್ಲ, ಮತ್ತು ಪ್ರಿಲಿಮ್ ಶುರು ಮಾಡಬೇಕು. ಆ ಫೇಸ್ ಇದೆಯಲ್ಲ, ಆ ಫೇಸಿಗೆ ನೀವು ಮತ್ತೆ 0ಇಂದ ಶುರು ಮಾಡಬೇಕಲ್ಲ.
ಮೇ ಬಿ ಲೈಫಲ್ಲಿ UPSC ಜರ್ನಿಲಿ ಇದ್ದರಿಗೆ ಲೈಫ್ ತುಂಬ ಸುಲಭ ಅನಿಸುತ್ತೆ. ಯಾಕಂದರೆ ಝೀರೋಯಿಂದ ಶುರು ಮಾಡಿ ನಿಮಗೆ ಅಭ್ಯಾಸ ಆಗೋಗಿರುತ್ತಲ್ಲ, ಹೆಂಗೆ ಅನ್ಸುತ್ತೆ ಏನು ಕಳ್ಕೊಂಡ್ರು ಬಿಡು ಮತ್ತೆ ಶುರು ಮಾಡೋಣ, ಅದು ಒಂಥರ ನಮ್ಮ ಪರ್ಸ್ನಾಲಿಟಿಲಿ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಅನ್ಸುತ್ತೆ. ನಮಸ್ತೆ, ನನ್ನ ಹೆಸರು ಯಶವಂತ್ ಅಂತ. ಪ್ರವೀಣ್ ಅವರು ನನಗೆ ಮಾವನ ಮಗ ಆಗಬೇಕು. ಅವ್ರನ್ನ 2000 ಅವ್ರದ್ದು UPSC ಜರ್ನಿನ 2018-19 ನೋಡ್ತಿದ್ದೀನಿ. ಇಂಜಿನಿಯರಿಂಗ್ ಮುಗಿಸ್ಕೊಂಡು 2018-19 ಅಣ್ಣಾಮಲೈ ಸರ್ ಅವ್ರ ಇನ್ಸ್ಪಿರೇಷನಲ್ಲಿ ಅವ್ರದ್ದು UPSC ಮಾಡಬೇಕು ಅಂತ ಹೋದರು. ಅವ್ರದ್ದು ಇವತ್ತು UPSC ಕ್ಲಿಯರ್ ಆಗಿರೋದಕ್ಕೆ ಫಸ್ಟ್ ಕ್ರೆಡಿಟ್ ಗೋಸ್ಟು ಅವ್ರ ತಂದೆಗೆ. ಯಾಕಂದರೆ 1919 ಈಗೊಂದು 25-30 ವರ್ಷದ ಹಿಂದೆ ಅವರು ಮಕ್ಕಳ ಎಜುಕೇಷನ್ ಪರ್ಪಸ್ಸಿಗಂತಾನೆ ಹಳ್ಳಿಯಲ್ಲಿ ಕಂಫರ್ಟ್ ಆಗಿದ್ದಿದ್ದು ಒಂದು ಲೈಫ್ ಸ್ಟೈಲನ್ನು ಬಿಟ್ಟು ಚಿಕ್ಕಮಗಳೂರಿಗೆ ಬಂದು ಅವರ ಎಜುಕೇಷನ್ ಪರ್ಪಸ್ಸಿಗಂತಾನೆ ಅವ್ರನ್ನ ಚಿಕ್ಕಮಗಳೂರಿಗೆ ಇಟ್ಕೊಂಡು ಓದಿಸಿ ಇಂಜಿನಿಯರಿಂಗ್ ಮಾಡಿಸಿ ಅವರಿಗೆ 3 ಜನ ಮಕ್ಕಳು. ಮೊದಲನೇ ಅವರು ಪುನೀತ್ ಅಂತ ಆಡಿಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎರಡನೇ ಅವರು ಪ್ರದೀಪ್ ಅಂತ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಮೂರನೇವರೇ ಪ್ರವೀಣ್. ಅವರಿಗೆ ಮನೆಯಲ್ಲಿ ನಾವು ದಾಮೋದರ್ ಅಂತ ಅವ್ರ ಹೆಸರು, ದಾಮೋದರಣ್ಣ ಅಂತ ಕರಿತೀವಿ. ಮುಂಚೆಯಿಂದನೂ ತುಂಬ ಆ್ಯಕ್ಟಿವ್ ಆಗಿದ್ದ ಪರ್ಸನ್ ಅವರು. ಅವ್ರ ಹಾರ್ಡ್ ವರ್ಕಿಂದನೇ ಮತ್ತು ಅವ್ರ ತಂದೆಯವ್ರ ಸಪೋರ್ಟಿಂದ ಮತ್ತು ಅವ್ರ ಬ್ರದರು ಎಲ್ಲರೂ ಕೂಡ ಅವರಿಗೆ ಮನೆ ಮಗ ಆಗಿರೋದ್ರಿಂದ ಯಾವುದೇ ರೆಸ್ಪಾನ್ಸಿಬಿಲಿಟಿನ ಕೊಡ್ದೇನೆ ನೀನು ಇದರಲ್ಲೇ ಪ್ರಿಪೇರ್ ಮಾಡ್ತೀಯ, ಒಂದು ದಿವಸ ಚೆನ್ನಾಗಿ ಓದ್ತಿದ್ಯಾ ಮುಂಚೆಯಿಂದನೂ ಅಂತ ಹೇಳಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಕೊಡದೆ ಫಿನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿ, ಅವ್ರ ತಾಯಿಯವರಾಗಿರ್ಬೋದು, ತಂದೆಯವರಾಗಿರ್ಬೋದು, ಬ್ರದರ್ ಎಲ್ಲರೂ ಹೆಲ್ಪ್ ಮಾಡಿ ಅವ್ರನ್ನ ಈ ಹಂತಕ್ಕೆ ತಂದಿದ್ದಾರೆ. ಇದಕ್ಕೋಸ್ಕರ ಇದೊಂದು ಮತ್ತು ಇನ್ನೊಂದು, ಅವ್ರು UPSC ಇವತ್ತು ಕ್ಲಿಯರ್ ಮಾಡಿದ್ದಾರೆ ಅಂದರೆ ಫಸ್ಟ್ ಅವರು ಪ್ರೈಮರಿ ರೂಟಿಂದನೂ ಅವರಿಗೆ ಸಿಕ್ಕಿರೋವಂಥ ಸಂಸ್ಕಾರ ಏನಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನಿದೆ, ನಾವು ಮಕ್ಕಳಿಗೆ ಯಾವ ರೀತಿ ಫ್ಯಾಮಿಲಿ ವ್ಯಾಲ್ಯೂಸ್ನ ಕಲಿಸ್ತೀವಿ, ಸಂಬಂಧಗಳ ಬಗ್ಗೆ ಇರೋವಂಥ ನೈತಿಕ ಮೌಲ್ಯ ಆಗಿರ್ಬೋದು ಹಾಗೂ ಸಮಾಜದ ಬಗ್ಗೆ ಆಗಿರ್ಬೋದು. ಅವರು ರೂಟಿಂದನೂ ಅವ್ರ ತಂದೆ ಶಿಕ್ಷಕರಾಗಿರೋದ್ರಿಂದ ಅವರ ಅಜ್ಜ ಕೂಡ ಶಿಕ್ಷಕರಾಗಿದ್ದರು. ಈ ಮೌಲ್ಯಗಳು ಅವರಿಗೆ ಈ ದಾರಿಯಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಹೆಲ್ಪ್ ಮಾಡಿದ್ದಾವೆ. ಹೀಗೇ ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ದಾಮೋಣ. ಝೀರೋ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಪದ ಜ್ಞಾಪನಾಗುತ್ತೆ, ಫೇಲ್ಯೂರ್ಸ್. ಸೊ ನೀವು ಇವತ್ತು ಈ ಥರ ಫೋರ್ಫ್ರಂಟಿಗೆ ಒಂದು ಶೈನ್ ಆಗಿ ಒಂದು ಯೂತ್ಗೆ ಒಂದು ಇನ್ಸ್ಪಿರೇಷನ್ ಆಗಿಂತ ಮುಂಚೆ ಸತತವಾದ ಕೆಲವು ಫೇಲ್ಯೂರ್ಸ್ಗಳನ್ನು ಫೇಸ್ ಮಾಡಿದ್ದೀರ. ಸೊ ಆ ಫೇಲ್ಯೂರ್ಸ್ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು? ಯಾಕೆಂದರೆ 4 ಮೇನ್ಸ್ ಕೊಟ್ಟಿದ್ದೀರಾ, ಅದಾದಮೇಲೆ ಇಂಟರ್ವ್ಯೂನು 3 ಕೊಟ್ಟಿದ್ದೀರಾ, ಅದಾದಮೇಲೆ ನೀವು ಇದಾಗಿರೋದು. ಸೊ ಫಸ್ಟ್ ಇಯರ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದಾಗ ಹೇಗೆ ಅನಿಸ್ತು? ಅದಾದಮೇಲೆ ಮತ್ತೆ ಫೇಲ್ಯೂರ್ ನೋಡಿದ್ರಿ, ಮತ್ತೆ ನೀವು ಹೇಳ್ದಂಗೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಆ ಜರ್ನಿ 4 ವರ್ಷದ್ದು. ಮೊದಲಿಗೆ ನಾನು ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಫೇಲ್ ಆದಾಗ ಮೇ ಬಿ ಅಕ್ಸೆಪ್ಟ್ ಮಾಡ್ಕೊಂಡೆ ಈಸಿಯಾಗಿ. ಯಾಕಂದರೆ ನಾನು ಓದಿರಲಿಲ್ಲ, ಕೋಚಿಂಗು ಅವಾಗೇನೋ ಆಗಿತ್ತು. ದಿಸ್ ವಾಸ್ ಇನ್ 2018. ಹಾಂ, ಅದಾದಮೇಲೆ 2019 ನಾನು ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಅದು ಆ ಟೈಮಲ್ಲಿ ಹೆಂಗೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅಂದರೆ UPSC ಕ್ಲಿಯರ್ ಮಾಡ್ದಂಗೆ ಆ ಥರ ಐಪಿತ್ತು. ಪ್ರಿಲಿಮ್ಸ್ ಕ್ಲಿಯರ್ ಆಡಿ ಇನ್ನೊಂದು ಏನಂದರೆ ನಮ್ಮೂರಲ್ಲಿ ಫಸ್ಟ್ ಟೈಮ್ ನಾನು ಯಾರೋ UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಯಾನೆ ಅಂತ ಆ ಲೆವೆಲ್ ಬಿಲ್ಡಪ್ಪು. ಅದಾದಮೇಲೆ ನಾನು ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಆ ಟೈಮಲ್ಲಿ ನಂದು KS ಪ್ರಿಲಿಮ್ಸ್ ಆಗಿತ್ತು, ಮೇನ್ಸ್ ಬರೆಯಕ್ಕೆ ಶಿಫ್ಟ್ ಆಯಿತು. ಓಕೆ, ಮೇನ್ಸ್ ಬರ್ತಿದ್ದೆ, ಅದು ಸಮಸ್ಯೆ ಅಂತ ಅನಿಸ್ಲಿಲ್ಲ. ಬಟ್ ಕೋವಿಡ್ ಶುರು ಆಯ್ತಲ್ಲ, ಅವಾಗ ನನ್ನ ಪ್ರಿಪ್ರೇಷನ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಅಂತ 2 years ನಾನು ಮತ್ತೆ ಚಿಕ್ಕಮಂಗ್ಳೂರು ಬಂದೆ, ಓದೋಕ್ಕಾಗಲಿಲ್ಲ, ಪ್ರಿಪ್ರೇಷನ್ ಆಗಿಲ್ಲ. ಸೆಟ್ ಬ್ಯಾಕ್ ಟು ಯು? ಹಾಂ, ಕೋವಿಡಲ್ಲಿ ನನಗೆ. ಯಾಕಂದರೆ ನಾನು ಆ ಜರ್ನಿಲಿ ಇದ್ದನಿಗೆ ಒಂದೇ ಸಲ ಸೆಟ್ ಬ್ಯಾಕ್ ಅಂತ ಅನಿಸ್ತು. ಮತ್ತೆ ನಾನು ಚಿಕ್ಕಮಂಗ್ಳೂರು ಬಂದು ಇಲ್ಲಿದ್ದು, ಇಲ್ಲಿಂದ ಮತ್ತೆ ಅಟೆಂಪ್ಟ್ ಕೊಡೋಕ್ಕಾಗಲಿಲ್ಲ, ಮತ್ತೆ ವಾಪಸ್ಸು ಬೆಂಗಳೂರು ಹೋದ್. ಆ ಕೋವಿಡಿಂದ ನಂದು 2 ವರ್ಷ ಮತ್ತೆ ನಂದು ಪ್ರಿಲಿಮ್ಸ್ ಆಗಲಿಲ್ಲ. ಮೇ ಬಿ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಅಂತ ಅನಿಸ್ತೋ, ಇಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸುತ್ತೋ, 2 ಪ್ರಿಲಿಮ್ಸ್ ಆಗಿಲ್ಲ. ಆ ಟೈಮಲ್ಲಿ ನನಗೆ ಗಿಲ್ಟ್ ಕಾಡೋಕ್ಕೆ ಶುರು ಆಯಿತು. ನಾನು ಫ್ಯಾಮಿಲಿ ದುಡ್ಡು ನಾಳೆ ಮಾಡ್ತಿದ್ದೇನೆ, ಬೆಂಗಳೂರಲ್ಲಿ ಓದ್ತೇನೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ನನಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಅಂತ 0.5 ಮಾರ್ಕ್ಸ್ 1 ಮಾರ್ಕಲ್ಲೇ ಹೋಗಿದ್ದು. ಅಷ್ಟೇ ಡಿಫ್ರೆನ್ಸ್. 1 year ಕುತ್ಕೊಂಡು ಓದಿದಾಗ ಆಗಲಿಲ್ಲ ಅನ್ನೋದು ಅದು ಬಿಗ್ಗೆಸ್ಟ್ ಒಂಥರ ಡಿಮೋಟಿವೇಶನ್. ಬಟ್ 23 ನಾನು ತುಂಬ ಚೆನ್ನಾಗಿ ಓದಿ ಪ್ರಿಲಿಮ್ಸ್ ಕೊಟ್ಟೆ. ಪ್ರಿಲಿಮ್ಸ್ ಆಯಿತು, ಮೈನ್ಸು ಬರೆದೆ, ಇಂಟರ್ವ್ಯೂಗೆ ಹೋದೆ, ಇಂಟರ್ವ್ಯೂ ಕ್ಲಿಯರ್ ಆಗಲಿಲ್ಲ. ಮತ್ತೆ ಝೀರೋಯಿಂದ ಶುರು ಮಾಡಬೇಕು. ಅದೊಂಥರ ಜರ್ನಿಲಿ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳೋದು ಹೆಂಗೆ ಅಂದರೆ, ನಾವು ಈಸಿಯಾಗಿ ಏನೋ ತೊಗೊತೀವಿ, ಬಟ್ ಪೀರ್ ಪ್ರೆಷರ್ ಮತ್ತು ಫ್ಯಾಮಿಲಿ ಪ್ರೆಷರಲ್ಲಿ ಯಾಕೆ ಆಗಲಿಲ್ಲ ಅನ್ನೋದು. ಬಟ್ ಆವಾಗ ನನಗೆ ಬಿಗ್ಗೆಸ್ಟ್ ಅಂತಂದರೆ ಫ್ಯಾಮಿಲಿ, ಬಿಡು ಈ ಸಲ ಆಗಲಿಲ್ಲ ಅಂದರೆ ಮುಂದಿನ ಸಲ ಮಾಡ್ಕೊವಂತೆ, ಪ್ರಾಬ್ಲಮ್ ಇಲ್ಲ ಅಂತ. ಆ ಮೋಟಿವೇಶನ್ ನನಗೆ ಸಿಕ್ತು. 24 ಪ್ರಿಲಿಮ್ಸು ಮೇನ್ಸು ಆಯಿತು, ಇಂಟರ್ವ್ಯೂ ಆಗಲಿಲ್ಲ, ಫೈನಲ್ ರಿಸಲ್ಟು ಆಗಲಿಲ್ಲ. ಅಂದರೆ ಈ ಜರ್ನಿಲಿ ನಾನು ಅಂದರೆ ಫೇಲ್ಯೂರ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತೀನಿ ಅಂದರೆ ನನ್ನ ತಾಯಿನೇ ಕಾರಣ ಅಂತ ಅನಿಸುತ್ತೆ. 2024 ನಂದು 2ನೇ ಇಂಟರ್ವ್ಯೂ ಎಲ್ಲ ಚೆನ್ನಾಗಿತ್ತು.
3 ಸ್ಟೇಜ್ ಚೆನ್ನಾಗಿತ್ತು, ನಾನು ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಓಕೆ. ಆ ಊರಲ್ಲಿ ಬಾನ ಇತ್ತು, ನಾನು ಆ ಹಬ್ಬದ ಜೊತೆಗೆ ರಿಸಲ್ಟು ಚೆನ್ನಾಗಾಗುತ್ತೆ ಅಂತ ಬಂದಿದ್ದೆ. ಕೆಳಗಡೆ ಫ್ಯಾಮಿಲಿ ನೆಂಟರು ಎಲ್ಲ ಇದ್ದರು. ಮೇಲ್ಗಡೆ ನಾನು ಮಲಗಿದ್ದೆ, ರಿಸಲ್ಟ್ ಬರುತ್ತೆ ಅಂತ ಬೆಳಗಿಂದ ಹೇಳ್ತಾಯಿದ್ರು. ಒಂದ್ಗಡೆ ನಂಗೆ ಕಾಯಿದೆ, ಬರಲಿಲ್ಲ. ಸರಿ ಅಂತ ಮಲಗಿದ್ದೆ, ರಿಸಲ್ಟ್ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ನಂದು ಆಗಲಿಲ್ಲ ರಿಸಲ್ಟ್. ಆಮೇಲೆ ಅಮ್ಮ ಬಂದರೆ ಮೇಲ್ಗಡೆ ಏನಾಯಿತು ರಿಸಲ್ಟು ಅಂದರು. ನಂದು ಆಗಲಿಲ್ಲ ಅಂದೆ. 3-4 ಸೆಕೆಂಡ್ ನೋಡಿದ್ರೆ ಅಷ್ಟೇ. ಅದಾದಮೇಲೆ ಸರಿ ಆಮೇಲೆ ಬೇಜಾರಾಗುವಂತೆ ಟೌನಿಗೆ ಹೋಗ್ಬಾ, ವೆಜಿಟೇಬಲ್ಸ್ ತರಬೇಕು ಅಂತ. ನಿಮ್ಮನ್ನು ಡೈವರ್ಟ್ ಮಾಡೋಕ್ಕೆ? ಇಲ್ಲ, ಅದು ಯಾಕೆ ಹೇಳ್ತೀನಿ ಅಂದರೆ ನಾನು ಶಾಕ್ ಆದಂಗೆ ಆಯಿತು, ಯಾಕೆ ಅಂತ. ಸರಿ ಆಯಿತು ಹೋಗೋಣ ಅಂತ ಹೋದೆ. ಅದಾದ್ಮೇಲೆ ನಮ್ಮಮ್ಮ ಹೇಳಿದ್ದು, ನೀನು ಆಗು ಬಿಡು, ಪ್ರಪಂಚ ನಡೀತಾ ಇರುತ್ತೆ, ಓಡ್ಸ್ ಮೂವ್ ಆನ್. ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನೀನು ಅಕ್ಸೆಪ್ಟ್ ಮಾಡ್ಕೊಂಡು ಪ್ರಪಂಚ ಜೊತೆ ಮೂವ್ ಆದರೆ ನೀನು ಪಾಸ್ ಆಗ್ತೀಯಾ, ಇಲ್ಲ ಇದೇ ಇದರಲ್ಲಿ ಕೊರಗ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ. ನಮ್ಮದು ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಕುರುತೋದೇದಿಯಂ ಕಾವ್ಯ ಪರಿಣಿತ ಮತಿಗಳಂತ. ನಮ್ಮಮ್ಮ ಓದಿರೋ 10th ಅಷ್ಟೇ, ಬಟ್ ನನಗೆ ಪಕ್ಕ ಪ್ರಾಕ್ಟಿಕಲ್ ಫಿಲಾಸಫರ್ ಅಂತ ಅನಿಸುತ್ತೆ. ಬಿಕಾಸ್ ಈ ಥರ ನನ್ನ ಅದೊಂಥರ ಅಗ್ರೆಸಿವ್ ಅಂತ ಅನಿಸುತ್ತೆ ಆ ಟೈಮಲ್ಲಿ. ಬಟ್ ನೀವು ಅದನ್ನು ಕುತ್ಕೊಂಡು ನೀಟಾಗಿ ಯಾಕೆ ಹಿಂಗೆ ಅಂದೆ ಅಂತ ಕೇಳಿದಾಗ, ನೀನು ಅದು ಬೇಜಾರು ಹಾಕ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ನೀನು ಬೇಜಾರಾಗ್ತೀಯ ಅಷ್ಟೇ, ಮನೆ ಮೂಡು ಹಾಳಾಗೋಗುತ್ತೆ. ನೀನು ಹಬ್ಬ ಎಂಜಾಯ್ ಮಾಡು, ನಾಳೆ ದಿನ ಬೆಂಗಳೂರು ಓದು ಕೂತ್ಕೊಂಡು. ಅದು ಬಿಟ್ಟು ಇನ್ನು ಏನು ಮಾಡೋಕ್ಕೆ ಸಾಧ್ಯ, ಬೇಜಾರಾಗೋದ್ರಿಂದ ಏನಾದ್ರು ಸಿಗುತ್ತಾ ಅಂತ. ಹಂಗಾಗಿ ನಾನು ಮತ್ತೆ ವಿತಿನ್ 10 days ಇತ್ತು ಅಷ್ಟೇ ನನಗೆ ಮತ್ತೆ ಪ್ರಿಲಿಮ್ಸ್ಗೆ. ಓಕೆ. ನಾನು ಇನ್ನೊಂದು ಅಟೆಂಪ್ಟ್ ಕೊಡೋದು ಬೇಡ, 1 year ಬ್ರೇಕ್ ತೊಗೊಳೋಣ ಅಂತ ಅಂದ್ಕೊಂಡೆ. ಬಟ್ ಯಾವಾಗ ನಮ್ಮಮ್ಮ ಅಕ್ಸೆಪ್ಟ್ ಮಾಡಕ್ಕೋ ನೀನು ಇನ್ನೊಂದ್ಸಲ ಓದು ಅಂದಾಗ ನಾನು ಬೆಂಗಳೂರು ಹೋಗಿ ಮತ್ತೆ ಫಿಲಿಮ್ಸ್ ಮೇನ್ಸು ಇಂಟರ್ವ್ಯೂ ಕ್ಲಿಯರ್ ಮಾಡಿ ಇಲ್ಲಿದ್ದೀನಿ. ನಾನು ಅವತ್ತು ಕೊರಕುತ್ತಾ ಕೂತ್ಕೊಂಡು ಆಗಲಿಲ್ಲ, UPSC ಜರ್ನಿ ಸಾಕು ಅಂದಿದ್ರೆ ಮೇ ಬಿ ನಾನು ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ. ಮೇ ಬಿ ನಮ್ಮಮ್ಮ ನನಗೆ ಲೈಫಲ್ಲಿ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳೋದು ಅವರೇ ನನಗೆ ಹೇಳ್ಕೊಟ್ಟಿರೋದು. ಸೂಪರ್, ಸೋ ಟಚಿಂಗ್. ಯಾಕೆಂದರೆ ಪೇರೆಂಟಿಂಗ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಇಟ್ ವಾಸ್ ನಾಟ್ ಜಸ್ಟ್ ನಾವು ಸ್ಕೂಲ್ ಮುಗಿಸೋ ತನಕ, ಪ್ರಾಕ್ಟಿಕಲ್ ಲೈಫ್ ಇದು ಆಗೋ ತನಕ. ಸೊ ಆ ಒಂದು ಮೊಮೆಂಟ್ ನೀವು ಫೇಸ್ ಮಾಡಿದ್ರಲ್ಲ, ಫಸ್ಟ್ ಪದ ನಮಗೆ ತಲೆಗೆ ಬರೋದು ಯೂಶ್ವಲಿ ಇವತ್ತಿನ ಜೆನ್ಸಿಗೆ ಎಲ್ಲ ಇದ್ರೆ ಲೆಟ್ ಮಿ ಕ್ವಿಟ್ ಅನ್ನೋ ಪದ ಬರುತ್ತೆ. ನಿಮಗೆ ಯಾವತ್ತೂ ಕ್ವಿಟ್ ಅನ್ನೋ ಪದ ನಿಮ್ಮ ತಲೆಗೆ ಬರಲೇ ಇಲ್ವಾ? ಅದು ಕ್ವಿಟ್ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ನೀವು ಯಾರದೋ ಪ್ರೆಷರ್ಗೆ, ಯಾರದೋ ಮೋಟಿವೇಶನ್ಗೆ ಇಲ್ಲಿ ಬಂದು ಇಲ್ಲಿ ಓದ್ತಾ ಕೂತ್ಕೊಂಡ್ರೆ ಬರುತ್ತೆ. ಬಟ್ ಈ ಜರ್ನಿ ಶುರು ಮಾಡಿದಾಗ ನಾನು UPSC ಕ್ಲಿಯರ್ ಮಾಡಬೇಕು, ನಾನು ಆಫೀಸರ್ ಆಗಬೇಕು ಅಂತ ನನ್ನ ವೈಯಕ್ತಿಕ ಅಭಿಲಾಷೆ ಇದು. ಹಂಗಾಗಿ ಪ್ರತಿ ಸಲ ನನಗೆ ಸಾಕು ಅಂತ ಅನ್ನಿಸ್ದಾಗ ನಾನು ಕೇಳ್ಕೊಳ್ಳೋದು ಒಂದೇ, ವೈ UPSC ಅಂತ. ನಾನು ಚಿಕ್ಕದಾಗಿ ನಮ್ಮೂರಿನ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕಬೇಕು ಅಂತ ಈ ಜರ್ನಿಗೆ ಬಂದನು. ಅದಾದಮೇಲೆ ಓದ್ತಾ ಈ ಸೊಸೈಟಿಲಿರೋ ಪ್ರಾಬ್ಲಮ್ಸ್ ಏನಂತ ಅನ್ನಿಸ್ತು, ಇಂಡಿವಿಜುವಲಿಸಮ್, ಸೋಷಿಯಲ್ ಟುವರ್ಡ್ಸ್ ಸೊಸೈಟಿ ಅಂತ ಅನ್ನಿಸ್ತು. ಪ್ರತಿ ಸಲ ಇದ್ದಾಗ ಒಂದು ಲಾರ್ಜರ್ ಗೋಲ್ನಂತ ನೀನು ಅಂತ ಅಂದ್ಕೊಂಡಿದ್ಯಾ, ಎಫರ್ಟ್ ಹಾಕು ನೀನು, ಇವತ್ತೆಲ್ಲ ನಾಳೆ ಸಿಗುತ್ತೆ ಅಂತ. ಹಂಗೆ ವೈ ಅಂತ ಕೇಳ್ಕೊಂಡಾಗ ನಾನು UPSC ಬಂದಿರೋದು ಯಾರದೇ ಪ್ರೆಷರಿಗೆ ಬಂದಿಲ್ಲ. ಬಿಟ್ಟೋಗೋದಿದ್ರೆ ಯಾವಾಗ ಬೇಕಾದ್ರೂ ಬಿಟ್ಟೋಗ್ಬೋದು. ಬಟ್ ನೀನು ಕೂತು ಇಲ್ಲಿ ಪಾಸ್ ಆದರೆ ಒಂದು ಬಿಗ್ಗೆಸ್ಟ್ ಮೋಟಿವೇಶನ್ ಆಗ್ತೀಯ ಜನಗಳಿಗೆ, ಒಂದು ಎಕ್ಸಾಂಪಲ್ ಆಗ್ತೀಯ. ನಾನು 2019 ಫಸ್ಟ್ ಪ್ರಿಲಿಮ್ಸ್ ಆದಾಗ ನಮ್ಮೂರಲ್ಲಿ ಮೊದಲು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನಾನು ಅಂತ, ಈಗ ಕ್ಲಿಯರ್ ಮಾಡಿದ್ರೆ ನಮ್ಮೂರಲ್ಲಿ ಕ್ಲಿಯರ್ ಮಾಡಿದ್ರೆ ನಾನು ಅಂತ. ಮೇ ಬಿ ನಮ್ಮ ಈ ಚಿಕ್ಕಮಗಳೂರಲ್ಲಿ ಸಮಸ್ಯೆ ಏನು ಅಂದರೆ, ಈ ಸಲ ಯಾದಗಿರಿ ಅಂತ ಹಿಂದುಳಿದ ಡಿಸ್ಟಿಕ್ಕಿಂದ 4 ಜನ ಆಗಿದ್ದಾರೆ, ಕೋಲಾರ ಅಂತ ಒಂದು ಡಿಸ್ಟಿಕ್ಕಿಂದ 5 ಜನ ಆಗಿದ್ದಾರೆ, ನಮ್ಮ ಚಿಕ್ಕಮಗಳೂರಲ್ಲಿ ಒಬ್ಬನೇ ಆಗಿರೋದು. ಇಲ್ಲಿ ಅವೇರ್ನೆಸ್ ಕೊರತೆ ಇದೆ. ಮೇ ಬಿ ಈ ಥರ ನಾನು ಮೊದಲಿಗೆ ಬಂದಾಗ ಹೇಳಿದೆ, ಈ ಥರ ಪ್ರೋಗ್ರಾಮ್ಗಳು ಯಾಕೆ ಅಂದರೆ ನನಗೇನು ಅನ್ನಿಸ್ತು ಅದು ಹೇಳೋದಕ್ಕಿಂತ ಒಂದು ಈ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಚಿಕ್ಕಮಗಳೂರಲ್ಲಿ. ಯಾಕಂದರೆ ಇಲ್ಲಿ ಎಜುಕೇಟೆಡ್ ಸೆಕ್ಷನ್ಗಳಿದೆ ಮತ್ತು ಫೈನಾನ್ಷಿಯಲಿ ರಿಚ್ ಇದ್ದೀವಿ. ಬಟ್ ಒಂದು ಅವೇರ್ನೆಸ್ಸು ಅನ್ನೋದು UPSC ಬಗ್ಗೆ ಇಲ್ಲ. ಮೇ ಬಿ ಈ ಮೂಲಕನಾದ್ರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ UPSCಯನ್ನು ತೊಗೊಂಡು ಪ್ರತಿ ವರ್ಷ ಒಂದು 3-4 ಜನ ಆದರೆ ಅದೊಂದು ಥರ ಬಿಗ್ ಸಾಫ್ಟ್ ಪವರ್ ಅಂತ, ಒಂದು ಚಿಕ್ಕಮಗಳೂರಿಗೆ ಒಂದು ಗೌರವ ಸಿಗುತ್ತೆ ಅಂತ. ಸೊ ಆ ಒಂದು ವೈ ಫ್ಯಾಕ್ಟರ್ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇತ್ತು. ಇನ್ನು ನೀವು ಮೇನ್ಸ್ಗೆ ಹೋಗ್ತೀರಾ, ಮೇನ್ಸ್ 3 ಸಲ ಬರೀತೀರಾ, ಅದಾಗುತ್ತೆ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, ಆದರೆ ಐಚ್ಛಿಕ ವಿಷಯ ತಗೊಂಡ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ನೀವು ಎಕ್ಸ್ಕ್ಲೂಸಿವ್ಲಿ ಕನ್ನಡ ತಗೊಂತೀರಾ. ಇಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್ ಎಷ್ಟೋ ಜನಕ್ಕೆ. ಟೆಕ್ನಿಕಲ್ ಈ ಸಾಹಿತ್ಯ ಅದು ಮತ್ತೆ ಡಿಗ್ರಿ ಮಾಡ್ದಂಗೆ ಲೆಕ್ಕ. ಅದಕ್ಕೆ ಏನು ಪ್ರೇರಣೆ ಆಗಿತ್ತು ಆ ಡಿಸಿಷನ್ಗೆ? ಇವನ್ ನಾನು UPSC ಇಂಟರ್ವ್ಯೂನಲ್ಲಿ ಈ ಕ್ವಶನ್ನ ಕೇಳಾರ ನನಗೆ. ಓಕೆ. ಒಂದು ನಮ್ಮ ತಂದೆ ಲೇಖಕರು ಮತ್ತು ಕನ್ನಡ ಶಿಕ್ಷಕರು. ಚಿಕ್ಕ ವಯಸ್ಸಿಂದ ನಮಗೆ ಕನ್ನಡ ಮ್ಯಾಗ್ಝಿನ್ನ ಓದಿಸರು. ಆ ಕಸ್ತೂರಿ, ತುಷಾರ, ಮಯೂರ ಅಂತ ಮ್ಯಾಗ್ಝಿನ್ಗಳು ತಂದು ಓದಿಸರು. ಮೇ ಬಿ ನನಗೆ 5-6ನೇ ಕ್ಲಾಸ್ ಅನಿಸುತ್ತೆ. ಅವಾಗ ನನಗೆ ಕಸ್ತೂರಿ ಮ್ಯಾಗ್ಝಿನಲ್ಲಿ ಆರ್ಟಿಕಲ್ಗಳಿರೋದು. ಅದು ಸಾಹಿತ್ಯದ ಮ್ಯಾಗ್ಝಿನು ಮೊದಲೇ ಕಷ್ಟ ಆಗೋದು, ಯಾವುದೋ ಒಂದು ಆರ್ಟಿಕಲ್ನ ತೋರಿಸಿ ಇದು ಚೆನ್ನಾಗಿದೆ ಓದು ಅನ್ನೋದು. ಹಂಗಾಗಿ ಸಾಹಿತ್ಯದ ಅಭಿರುಚಿ ನನಗೆ ಮೊದಲಿಂದಲೇ ಇತ್ತು. ನಾವೆಲ್ಗಳನ್ನ ಓದಿಸರು ನನಗೆ. ಇಂಜಿನಿಯರಿಂಗ್ ಡೇಸೆಲ್ಲ ಓದ್ತಿದ್ದೆ, ಬಟ್ ತುಂಬ ಆಳವಾಗಿ ಏನೋ ಓದ್ತಿರಲಿಲ್ಲ.
ಫಸ್ಟ್ ನಾನು UPSC ಜರ್ನಿ ಅಂತ ಶುರು ಮಾಡಿದಾಗ ನಾನು ಆಪ್ಷನಲ್ ಅಂತ ಒಂದೊಂದಿದೆ ಅಂದಾಗ ಆಂಥ್ರೋಪಾಲಜಿ, ಜಿಯೋಗ್ರಫಿ ಬೇರೆ ಬೇರೆ ಆಪ್ಷನ್ಗಳಿದ್ದು. ಕನ್ನಡ ಸಾಹಿತ್ಯನೂ ಇತ್ತು. ನಾನು ನಮ್ಮ ತಂದೆ ಹತ್ರ ಬಂದು ನಾನು ಸಿಲೆಬಸ್ನ ತೊಗೊಂಡೋಗಿ ನಮ್ಮ ತಂದೆಗೆ ತೋರಿಸಿದ್ದೆ. ಈ ಥರ ಸಿಲೆಬಸ್ ಇದೆ, ಕನ್ನಡ ಸಾಹಿತ್ಯ ತಗೋಬೇಕು ಅಂತಂದೀನಿ, ಅದು ಹೆಂಗಿದೆ ನೋಡಿ ಅಂತ. ಅವರು ಸಿಲೆಬಸ್ ನೋಡಿದ್ರು. ಕುಮಾರವ್ಯಾಸ, ಪಂಪ, ರನ್ನ, ಮತ್ತು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಶಿವರಾಮ್ ಕಾರಂತರು, ಬೆಟ್ಟಜೀವಾಲ ಇತ್ತು. ನೀನು ಓದ್ಬೋದು, ನನ್ನ ಲಿಮಿಟೇಷನ್ಸಲ್ಲಿ, ನನ್ನ ಕೆಪಾಬಿಲಿಟಿಲಿ ನಾನು ಎಷ್ಟು ಹೇಳೋಕ್ಕೆ ಸಾಧ್ಯ ಅಷ್ಟು ಹೇಳ್ಕೊಡ್ತೀನಿ ಅಂದರು. ಮೇ ಬಿ ಅವರು ನನಗೆ ಒಂದು ಧೈರ್ಯ ತಂದುಕೊಟ್ರು, ಓಕೆ ಕನ್ನಡ ಸಾಹಿತ್ಯ ಅಂತ. ಅದಾದಮೇಲೆ ತೊಗೊಂಡೆ. ಬಟ್ ಪ್ರಾಬ್ಲಮ್ ಏನಂದರೆ ನಾನು 4 ವರ್ಷ ಕನ್ನಡ ಟಚ್ ಬಿಟ್ಟು ಹೋಗಿತ್ತು. ನಾನು PUC ಆದಮೇಲೆ ನಾನು ಕನ್ನಡ ಬರದೇ ಅಭ್ಯಾಸ ಇರಲಿಲ್ಲ. ಆಮೇಲೆ ಕಾಪಿ ರೈಟಿಂಗ್ ತೊಗೊಂಡು ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅದು ಅಂದರೆ ಹ್ಯಾಂಡ್ ರೈಟಿಂಗ್ ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲ. ಮೇ ಬಿ ನಾನು 6 ಮಂತ್ಸ್ ಚೆನ್ನಾಗಿ ಕಾಪಿ ರೈಟಿಂಗ್ ಕನ್ನಡ ಬರೆದು ನಾನು ಅಕ್ಷರಗಳನ್ನ ಇದು ಮಾಡ್ತೀನಿ. ಪ್ರತಿ ಸಲ ಏನಾದ್ರು ಡೌಟ್ಸ್ ಇದೆ ನಮ್ಮ ಅಪ್ಪಗೆ ಕೇಳ್ತಿದ್ದೆ. ಅವರು B.Ed ಮಾಡಿರೋದು, ಬಟ್ ಅವರು ಎಷ್ಟು ನಾಲೆಡ್ಜ್ ಇದೆ ಅಷ್ಟರಲ್ಲಿ ನನಗೆ ತುಂಬ ಹೇಳ್ಕೊಡೋರು. ಹಂಗೆ ಕನ್ನಡ ಸಾಹಿತ್ಯ ಬಿಕಾಸ್ ಆಫ್ ಮೈ ಇಂಟ್ರೆಸ್ಟ್ ಆ್ಯಂಡ್ ಬಿಕಾಸ್ ಆಫ್ ಮೈ ಫಾದರ್ ಸಪೋರ್ಟ್ ಅಂದ ತಕ್ಷಣ ನೀವು ತಾಯಿ ಹೇಗೆ ಪ್ರಾಕ್ಟಿಕಲ್ ಫಿಲಾಸಫರ್ ಆಗಿದ್ರು ಅಂತ ಹೇಳ್ತಿದ್ರಿ. ಹಾಗೆ ನಾವು ಆಫ್ ದ ಕ್ಯಾಮ್ರಾ ವಿ ಆರ್ ಡಿಸ್ಕಸಿಂಗ್, ತಂದೆಯವರು ಈಸ್ ಇಂಟು ಪೊಯೆಟ್ ಆಗಿರಲಿ, ಒಂದು ಬರೆಯೋದಾಗಿರಲಿ, ಅವ್ರ ಬಗ್ಗೆ ಸಣ್ಣದಾಗಿ ಪರಿಚಯ ಮಾಡ್ತೇವೆ. ಒಂದು ಪುಸ್ತಕ ಬರ್ದಿದ್ದಾರೆ, ಆ ಪುಸ್ತಕದ ಬಗ್ಗೆ ಅಂದರೆ ನಮ್ಮ UPSC ಜರ್ನಿಗೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅಂದರೆ ಅವ್ರದ್ದು ತಂದೆ. ಒಂದು ಮಾರಲ್ ಸಪೋರ್ಟ್ಗಿಂತ ನಾನು ಅಕಾಡೆಮಿಕಲ್ಲೂ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ನಾನು UPSC ಲಿಟ್ರೇಚರ್ ಬಗ್ಗೆ ಹೇಳಿದೆ ಅವರಿಂದಲೇ ಅಂತ. ಅದ್ರ ಜೊತೆಗೆ ಇಂಟರ್ವ್ಯೂವಲ್ಲಿ ಏನಾಗುತ್ತೆ ಅಂದರೆ ಹಾಬೀಸ್ ಅನ್ನೋದು ಒಂದು ಸೆಕ್ಷನ್ ಇರುತ್ತೆ, ಮತ್ತು ಇಂಟ್ರೆಸ್ಟ್ ಅನ್ನೋದು. ಹಾಬೀಸ್ ಅಂದರೆ ಹವ್ಯಾಸ ಅಂತಾರಲ್ಲ, UPSC ಜರ್ನಿಲಿ ಅಂದರೆ ಇಷ್ಟು ಓದ್ತಿದ್ದೀರಾ, ಅದ್ರ ಜೊತೆಗೆ ಏನಕ್ಕೆ ತೊಡಗಿಸ್ಕೊಂಡಿದ್ದೀರಾ ಅಂತ. ಹವ್ಯಾಸದಲ್ಲಿ ನಾನು ಕನ್ನಡ ಸಾಹಿತ್ಯದ ಬಗ್ಗೆನೇ ಹಾಕಿದ್ದೆ. ಅಂದರೆ ನಾವೆಲ್ಸ್ ಓದ್ತಿದ್ದೆ, ಅದು ನಮ್ಮ ತಂದೆಯಿಂದ ನಮ್ಮ ಪ್ರೇರಣೆ. ಅದ್ರ ಜೊತೆಗೆ ನಮ್ಮ ತಂದೆ ಲೇಖಕರು ಸ್ಥಳೀಯ ಜನಾಂಗಗಳ ಸಾಂಸ್ಕೃತಿಕ ಇತಿಹಾಸ ಅಂತ ಅವ್ರದೊಂದು ಕಾನ್ಸೆಪ್ಟು. ಅಂದರೆ ಒಂದು ಹಳ್ಳಿಲಿ ಜನಗಳ ಬದುಕುವ ವಿಧಾನ, ಸಾಂಸ್ಕೃತಿಕ ಆಚರಣೆಗಳು, ಜಾತ್ರೆ, ಹಬ್ಬಗಳು ಇವನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತಾರೆ. ಈ ಯಾವುದು ಕಾರುಣಿಕ ಕ್ಷೇತ್ರ ಹುಲಿಕೆರೆ ಅಂತ ಒಂದು ಬುಕ್ ಬರೆದಿದ್ದಾರೆ. ಅವ್ರದ್ದು ಅಂದರೆ ನಶಿಸಿ ಹೋಗ್ತಿರುವ ಸಾಂಸ್ಕೃತಿಕ ಆಚರಣೆಗಳನ್ನ ಸಾಹಿತ್ಯ ಅಥವಾ ಬರವಣಿಗೆಗಳ ಮೂಲಕ ಅವರು ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು. ಮುಂದಿನ ಜನ್ರೇಷನ್ಗೆ ಅದು ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಈ ಸೋಬಾನ ಪದಗಳಿದ್ದಾವೆ, ಅವು ಮುಂದಿನ ಜನ್ರೇಷನಲ್ಲಿ ಇರುತ್ತೋ ಇಲ್ಲ ಗೊತ್ತಿಲ್ಲ. ಅವನ್ನೆಲ್ಲ ಬರೆದಿಟ್ಟು ಒಂದು ಜನಾಂಗ ಈ ಥರ ಬದುಕಿತ್ತು, ಇದರಿಂದ ಏನು ಕಲಿಬೋದು ಅಂತ. ಅದು ಸಾಂಸ್ಕೃತಿಕವಾಗಿ ನನಗೆ UPSC ಜರ್ನಿಲಿ ಆ್ಯಸ್ ಎನ್ ಇಂಟ್ರೆಸ್ಟ್ ಆಗಿ ನಾನು ಬೆಳೆಸ್ಕೊಂಡೆ. ಅದನ್ನು UPSC ಇಂಟರ್ವ್ಯೂವಲ್ಲಿ ಕೇಳಿದರು. ಜೊತೆಗೆ ಅವ್ರ ಜೊತೆ ನಾನು ಒಡನಾಡ್ತಾ ಒಂದು ಹಳ್ಳಿಲಿ ಇರೋ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡೋರು. ಚಿಕ್ಕದಾಗಿ ಹೇಳಬೇಕು ಅಂದರೆ ನಾವು ಎಕನಾಮಿಕ್ ಪ್ರಾಬ್ಲಮ್ಗಳು ಮತ್ತು ಸೋಷಿಯಲ್ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡ್ತೀವಿ. ಸಾಂಸ್ಕೃತಿಕ ಸಮಸ್ಯೆಗಳಿರ್ತವೆ. ಅಂದರೆ ಒಂದು ಗ್ರಾಮೀಣ ಭಾಗದಲ್ಲಿ ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರ್ಗಳಿರ್ತಾರೆ. ಕೆಳವರ್ಗದ ಜನಗಳಿಗೆ ಸ್ಮಶಾನದ ಕಾನ್ಸೆಪ್ಟ್ ಇರಲ್ಲ, ಅವರಿಗೆ ಜಮೀನುಗಳಿರಲ್ಲ. ಅವರು ಯಾರ ಮೃತರಾದರೆ ಅಲ್ಲಿ ಎಲ್ಲಿ ಹೋಗಿ ಅವ್ರನ್ನ ಒಂದು ಡಿಗ್ನಿಫೈಡ್ ಆಗಿ ಅವ್ರನ್ನ ಸಮಾಧಿ ಮಾಡ್ತಾರೆ ಅನ್ನೋದು. ಅವ್ರು ನಮ್ಮ ತಂದೆ ಇದ್ರ ಬಗ್ಗೆ ಮಾತಾಡೋರು. ಅಂದರೆ ಈ ಎಲ್ಲ ಸಮಸ್ಯೆಗಳಿರ್ತವೆ, ಚಿಕ್ಕ ಪುಟ್ಟ ಸಮಸ್ಯೆಗಳು ನಿಮಗೇನೂ ಅಲ್ಲ, ಬಟ್ ಆ ಜನಾಂಗಗಳಿಗೆ ದೊಡ್ಡ ಸಮಸ್ಯೆನೇ. ಅಂದರೆ ಸತ್ತಾಗ ಮೂಲ ತಳಮಟ್ಟದಲ್ಲಿ ಸಮಸ್ಯೆಗಳು ಅವ್ರು ಅದನ್ನು ಐಡೆಂಟಿಫೈ ಮಾಡಿದ್ರು. ಅಂದರೆ ನಮ್ಮೂರಿಗೆ ಒಂದು ಸ್ಮಶಾನದ ಅವಶ್ಯಕತೆ ಇದೆ, ಈ ಥರದ್ದೆಲ್ಲ ಸಮಸ್ಯೆ ಇದೆ ಅಂತ. ಅದು ನೆಗ್ಲೆಕ್ಟ್ ಮಾಡಿರ್ತೀವಿ, ಇಗ್ನೋರ್ ಮಾಡಿರ್ತೀವಿ. ಬಟ್ ನಮ್ಮ ಪ್ರೀತಿ ಪಾತ್ರರು ಯಾರೋ ಸತ್ತಾಗ ಅವರಿಗೊಂದು ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ. ಅವ್ರಿಗೆ ಜಮೀನುಗಳಿರಲ್ಲ, ಸಾರ್ವಜನಿಕ ಸ್ಮಶಾನಗಳಿರಲ್ಲ, ಅವ್ರು ಎಲ್ಲೋಗಿ ಶವ ಸಂಸ್ಕಾರ ಮಾಡಬೇಕು. ಈ ಥರ ಸಮಸ್ಯೆಗಳನ್ನ ಅವ್ರು ಹೈಲೈಟ್ ಮಾಡಿದ್ರು. ಅಂದರೆ ಇದು ತಳಮಟ್ಟದಲ್ಲಿ ಅವರು ಗ್ರಾಮನ ಅರ್ಥ ಮಾಡ್ಕೊಂಡಾಗ ಈ ಸಮಸ್ಯೆಗಳು ಗೊತ್ತಾಗುತ್ತೆ. ನಾನು ಇದ್ರ ಜೊತೆಗೆ ತೊಡಗಿಸ್ಕೊಂಡಾಗ ನಾನು UPSC ಇಂಟರ್ವ್ಯೂವಲ್ಲೂ ಇದನ್ನ ಕ್ವಶನ್ ಕೇಳಿದರು. ಅಂದರೆ ಏನ್ರ ಬಗ್ಗೆ ಬರೀತೀರಾ ಅಂತ. ನಾನು ಈ ಥರ ಹೇಳಿದೆ, ಒಂದು ಸ್ಥಳೀಯ ಹಳ್ಳಿಗಳಲ್ಲಿ ಜಾತ್ರೆ ಹೆಂಗಾಗುತ್ತೆ, ಯಾವ ಕಮ್ಯುನಿಟಿ ಸಪೋರ್ಟ್ ಮಾಡ್ತಾರೆ, ಅದು ಟ್ರಾನ್ಸ್ಫಾರ್ಮ್ ಹೆಂಗಾಗ್ತದೆ, ಇದ್ರ ಬಗ್ಗೆ ಇದು ಮಾಡ್ತೀನಿ ಅಂತ. ಅವ್ರು ಒಂದು ಎಕ್ಸಾಂಪಲ್ ಕೊಡು ಅಂದಿದ್ರು. ನಾನು ನಮ್ಮೂರಿನ ಎಕ್ಸಾಂಪಲ್ ಕೊಟ್ಟಿದ್ದೆ. ನಮ್ಮೂರಲ್ಲಿ ಕಾಶಿ ಭಾಗೀರಥಿ ಅಂತ ದೇವತೆ ಇದ್ದಾರೆ. ಅದು ಪ್ರತೀತಿ ಏನು ಅಂದರೆ ಅವರು ಕಾಶಿ ಪಟ್ಟಣದಿಂದ ಬಂದಿದ್ದಾರೆ ಅಂತ. ನಾವು ನಾರ್ತ್ ಸೌತ್ ಅಂತ ಡಿವೈಡ್ ಅಂತ ಮಾತಾಡ್ತೀವಿ, ಬಟ್ ನಮ್ಮೂರಿನ ಗ್ರಾಮ ದೇವತೆನೇ ನಾರ್ತಿಂದ ಬಂದಿದ್ದಾರೆ ಅಂದಾಗ ನಮ್ಮದೊಂದು ಸೌಹಾರ್ದಯುತವಾಗಿ ಬಾಂಧವ್ಯದಿಂದ ಬದುಕ್ಬೋದು. ಇದು ಒಂದು ಪಾಠ ಅಂತ. ಈಗಲೂ ಕಾಶಿ ಯಾತ್ರೆಗೆ ಅಂತ ನಮ್ಮೂರಿಂದ ಹೋಗ್ತಾರೆ. ಅಂದರೆ ಒಂದು ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿ ದೊಡ್ಡ ನಾಗರಿಕತೆ ಜೊತೆ ಕನೆಕ್ಟ್ ಆಗ್ತಿದೆ ಅಂದರೆ ಅದಕ್ಕಿಂತ ಸೌಹಾರ್ದಯುತವಾಗಿ ಒಂದು ಎಕ್ಸಾಂಪಲ್ ಯಾವುದಿಲ್ಲ ಅಂತ. ಅದರ ಜೊತೆಗೆ ಚೋಮನ ಕುಣಿತ ಅಂತ ನಮ್ಮ ಈ ಚಿಕ್ಕಮಗಳೂರು ಭಾಗದಲ್ಲಿ ಚೋಮನ ಕುಣಿತದ ಬಗ್ಗೆ ನೀವನ್ನೆಲ್ಲ ನೋಡಿರ್ತೀರ. ನಮ್ಮೂರಲ್ಲಿ ಚೋಮನ ಕುಣಿತ ಆ್ಯಸ್ ಎ ಟ್ರೆಡಿಷ್ನಲ್ ಆಚರಣೆಯಾಗಿ ಮತ್ತು ಒಂದು ನಂಬಿಕೆಯಾಗಿ ತುಂಬ ಒಳ್ಳೆಯ ಆಚರಣೆ.
ಅದ್ರ ಬಗ್ಗೆನೂ ನಾನು ಮೆನ್ಷನ್ ಮಾಡಿದ್ದೆ ಈ ಥರ ಎಲ್ಲ ಇದೆ ಅಂತ. ಆ್ಯಕ್ಚುಲಿ ನಾನು ಇಂಟರ್ವ್ಯೂವಲ್ಲಿ ನಂದು 17 ಮಾರ್ಕ್ಸ್ ಇಂಪ್ರೂವ್ ಆಗಿದೆ. ಮೇ ಬಿ 2024 ಇಂದ 25 ಬರೋದು. ಮೇ ಬಿ ನಾನು ಅದೇ ಬಿಗ್ಗೆಸ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು. ಅಂದರೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಭಾರತನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೇನೆ ನಾನು ಹೇಳೋದು, ಒಂದು ಗ್ರಾಮನ ಅರ್ಥ ಮಾಡ್ಕೊಂಡಂಗೆ ಅದೇ ರೀತಿ ಆಚರಣೆಗಳು. ಈಗ ನಮ್ಮೂರಲ್ಲೇ ಚೋಮನ ಕಣಿತಾ ಇದೆಯಲ್ಲ, ಅದು ಭೂತಕಲಾ ಆರಾಧನೆ ಇರ್ಬೋದು. ಅಂದರೆ ಒಂದು ಗ್ರಾಮ ಇಡೀ ಪ್ರಪಂಚನ ಅರ್ಥ ಮಾಡ್ಕೊಳಕ್ಕೆ ಒಂದು ಕಿಟಕಿ ಥರ ನಾನು ನೋಡ್ತೀನಿ. ವಾವ್. ಹಂಗಾಗಿ ಆ ಗ್ರಾಸ್ ರೂಟ್ ಸಮಸ್ಯೆಗಳಾಗಿರಲಿ, ಜನಗಳನ್ನಾಗಲಿ ಅರ್ಥ ಮಾಡ್ಕೊಳೋದು ಅದು ನನ್ನ ತಂದೆಯಿಂದಲೇ. ಮೇ ಬಿ ಇಂಟರ್ವ್ಯೂಗೂ ಅದು ಹೆಲ್ಪ್ ಆಯಿತು. ಅದ್ರ ಜೊತೆಗೆ ನಾನು ಸ್ಟಡಿ ಮಾಡ್ತಾ ಹೋದಂಗೆ ಈ ಸ್ಥಳೀಯವಾಗಿ ಕೆಲವು ಟ್ರೈಬಲ್ ಸಮಸ್ಯೆಗಳು ಏನಿದೆ ಅಂತ ಅವನ್ನೆಲ್ಲ ನೋಡ್ತಾ ಹೋದೆ. ಈಗ ಮೇದರ ಕಮ್ಯುನಿಟಿ ಅಂತಿದೆ, ಅವರು ಟ್ರೆಡಿಷ್ನಲಿ ಬ್ಯಾಂಬೂ ಬಾಸ್ಕೆಟ್ಗಳನ್ನ ಮಾಡ್ತಾಯಿದ್ರು. ಅದು ಹೆಂಗೆ ನಶಿಸಿ ಹೋಗ್ತಿದೆ ನಾನು ಸಾಹಿತ್ಯದಿಂದಲೇ ತಿಳ್ಕೊಂಡಿದ್ದೀನಿ. ಓಕೆ. ಈ ನಮ್ಮಪ್ಪ ಮಾತಾಡ್ತಾ ಈ ಮೇದರ ಕಮ್ಯುನಿಟಿ ಹೆಂಗೆ ಟ್ರಾನ್ಸ್ಫಾರ್ಮ್ ಆಯಿತು, ಪ್ಲಾಸ್ಟಿಕ್ ಬಂದಮೇಲೆ, ಫೈಬರ್ ಬಂದಮೇಲೆ ಅವರು ಬ್ಯಾಂಬೂ ಬಾಸ್ಕೆಟು ಯಾಕೆ ತಗೋತಿಲ್ಲ ಅಂತ, ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಬೋದು ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ಅರ್ಥ ಆಯಿತು. ಇಂಟರ್ವ್ಯೂ ಕೇಳಿಲ್ಲ, ಬಟ್ ಆ ಥರ ಹೇಳಿದಾಗ ಸ್ಥಳೀಯ ಇದರಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅಂದರೆ ನೀನು ಏನು ಮಾಡಬೇಕು ಅಂದರೆ ಆ ಥರದ್ದೆಲ್ಲ ನಮ್ಮ ತಂದೆಯಿಂದಲೇ. ಅಂದರೆ ಕಂಪ್ಲೀಟ್ ಒಂದು ಗ್ರಾಮೀಣ ಭಾಗನ ಅರ್ಥ ಮಾಡ್ಕೊಳ್ಳೋದು ನಮ್ಮ ತಂದೆಯಿಂದಲೇ ಅಲ್ಲ. ನನಗೆ ನಿಮ್ಮದು ಇದನ್ನು ಕೇಳಿದ ತಕ್ಷಣ ನಂಗೆ ತಲೆಗೆ ಏನು ಬರ್ತಾ ಇದೆ ಅಂದರೆ, ನೀವು ಪೃಥ್ವಿ ಫಿಲಮ್ ನೋಡಿರ್ಬೋದು. ಪುನೀತ್ ರಾಜ್ಕುಮಾರ್ ಅವರು ಅದರಲ್ಲಿ IAS ಆಗಿರ್ತಾರಲ್ಲ, ಅವ್ರ ಅಪ್ಪ ಮಗನೂ ಆ ಥರದ ಒಂದು ಸಂಬಂಧ ಇರುತ್ತೆ. ಸೊ ನಾವು ಯೂಶಲಿ ಒತ್ತಡಗಳಲ್ಲಿ, ಜೀವನದ ಒತ್ತಡಗಳಲ್ಲಿ, ದಿನಚರಿಯ ಒತ್ತಡಗಳಲ್ಲಿ ಮಕ್ಕಳಿಗೆ ಸಮಯ ಕೊಡಲ್ಲ. ಆ ಸಮಯದಿಂದ ಎಷ್ಟೋ ವಿಚಾರ ಅಂದರೆ ಪೋಷಕರಿಂದ ಮಕ್ಕಳಿಗೆ ಹೋಗಲ್ಲ. ಸೊ ಪ್ರವೀಣ್ ಸರ್ ಅವರ ಆ ಒಂದು ಸಂದರ್ಭ ಏನಿದೆ, ತಂದೆ ಮತ್ತು ಮಗನ ಸಂಬಂಧ, ಅದರಿಂದ ನಾವೇನು ಕಲಿಬೋದು ಅಥವಾ ನಮ್ಮೂರಲ್ಲಿ ಏನು ಕಲಿಬೋದು ಅಂದರೆ, ಮಕ್ಕಳಿಗೆ ವಯಸ್ಸು ಎಷ್ಟೇ ಆಗಲಿ, ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ, ಒಂದಿಷ್ಟು ಸಮಯವನ್ನು ನಮ್ಮ ತನದ ಬಗ್ಗೆ, ನಮ್ಮ ಆಚರಣೆ ವಿಚಾರಗಳ ಬಗ್ಗೆ ಕೊಡಬೇಕು ಅಂತ ಎಲ್ಲ ಪೇರೆಂಟ್ಸಲ್ಲೂ ಒಂದು ಸಂದೇಶನ ಪ್ರವೀಣ್. ಯಾಕಂದ್ರೆ ಈಗ ಆರೆಂಜ್ ಎಕನಾಮಿ ಅಂತ ಶುರುವಾಗಿದೆ ಜೆನ್ಸಿಲಿ. ಅಂದ್ರೆ ಕ್ರಿಯೇಟಿವ್ ಎಕನಾಮಿ, ನಿಮ್ದು ಕಲ್ಚರಲ್ ಎಕ್ಸ್ಪ್ರೆಷನ್ನ ಡಿಜಿಟಲ್ ಮೂಲಕ ತರಬಹುದು ಅಂತ. ಅದು ಬಿಗ್ಗೆಸ್ಟ್ ಎಕನಾಮಿ ಮತ್ತೆ ಸಾಫ್ಟ್ ಪವರ್ ಅಂತ ನಾವು ನೋಡ್ತೀವಿ. ಮೇ ಬಿ ನಾವು ಗ್ರಾಮೀಣ ಭಾರತನ ಅರ್ಥ ಮಾಡ್ಕೊಂಡು ಆ ಸಾಂಸ್ಕೃತಿಕ ಆಚರಣೆಗಳನ್ನ ಡಿಜಿಟಲ್, ಈಗ ನಾವು ಸಾಹಿತ್ಯದ ಮೂಲಕ ನಾವು ಬರಿತಾ ಇದ್ದೀವಿ, ಮೇ ಬಿ ಅದು ಡಿಜಿಟಲೈಸ್ ಮಾಡಿ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡಿದ್ರೆ ಅದೊಂದು ಸಾಫ್ಟ್ ಪವರ್ ಆಗಿ ನಮ್ಮ ಭಾರತದ ಬಗ್ಗೆ ಅಥವಾ ನಮ್ಮ ಹಳ್ಳಿ ಬಗ್ಗೆ ಅದು ಜನಗಳಿಗೆ ಅರ್ಥ ಆಗುತ್ತೆ ಅನ್ನೋದು. ಮೇ ಬಿ ಅದರಲ್ಲೂ ನೀವು ಆರೆಂಜ್ ಎಕನಾಮಿ ಅದನ್ನು ನೀವು ಗಮನಿಸ್ಬೋದು. ಅದ್ಭುತವಾಗಿತ್ತು ಆ ಪಾಯಿಂಟ್. ತಂದೆಯವರು ನಿಮಗೆ ಏನು ಮೆಂಟರ್ ಆಗಿ, ತಾಯಿ ಫಿಲಾಸಫರ್ ಆಗಿದ್ರು. ಇನ್ನು ಅಣ್ಣನ ವಿಚಾರಕ್ಕೆ ಬಂದರೆ, ಸೊ ಇಬ್ಬರು ಅಣ್ಣಂದ್ರು ಇದ್ದಾರೆ. ಸೊ ಅಪಾರ್ಟ್ ಫ್ರಮ್ ದೇರ್ ಸಪೋರ್ಟ್, ಅವರು ಹೇಗೆ ಈ ಫೇಸಲ್ಲಿ ನಿಮ್ಮ ಜೊತೆ ಇದ್ರು? ಅಣ್ಣರ ಬಗ್ಗೆ ಏನಾದರೂ ಹೇಳಿ? ಅಂದರೆ ಅವ್ರ ಅಣ್ಣಂದ್ರು ಅನ್ನೋಕ್ಕಿಂತ ಫ್ರೆಂಡ್ಗಳಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವಿಷಯ ನನಗೆ ಏನಾಗ್ತಿದೆ ಅದನ್ನೆಲ್ಲ ಶೇರ್ ಮಾಡ್ತಿದ್ದೆ. ಅವ್ರು ಯಾವತ್ತೂ ನನ್ನ ಜಡ್ಜ್ ಮಾಡಿಲ್ಲ. ನಿಂಗೆ ಸಮಸ್ಯೆ ಆಗ್ತಿದೆ ಅಂದರೆ ಅವರ ವೈಯಕ್ತಿಕ ಕೆಪಾಸಿಟಿಲಿ ಅವ್ರಿಗೇನು ಅರ್ಥ ಮಾಡ್ಕೊತಾರೆ ಅದರಲ್ಲಿ ಅವ್ರ ಸೊಲ್ಯೂಷನ್ ಹೇಳೋರು. ಈವನ್ ಕಂಪ್ಲೀಟ್ ಫೈನಾನ್ಷಿಯಲ್ ಸಪೋರ್ಟು ಈ ಜರ್ನಿಲಿ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಬೇಕಾಗುತ್ತೆ. ನಮ್ಮ ಅಣ್ಣನೇ ಪುನೀತ್ ಅಂತ. ಇನ್ನು ಪಾಸಿಟಿವ್ ಆಗಿ ನನ್ನ ವೈಯಕ್ತಿಕ ಸಮಸ್ಯೆಗಳಿಗೆ ನಾನು ಏನು ಇದು ಮುಕ್ತವಾಗಿ ಹಂಚ್ಕೊಳ್ಳೋದೊಂದು ಪ್ರದೀಪ್ ಅಂತ, ಅವ್ರು ಸಿವಿಲ್ ಇಂಜಿನಿಯರ್, ಅವ್ರ ಜೊತೆ ಹಂಚ್ಕೊತಿದ್ದೆ. ಮೇ ಬಿ ಅವ್ರದ್ದು ಸಪೋರ್ಟ್ ಇಲ್ಲ ಅಂದರೆ ನಾನು ಇಲ್ಲಿ ಇರೋಕ್ಕೆ ಆಗ್ತಿರಲಿಲ್ಲ. ಮತ್ತು ಪ್ರತಿ ಸಲ ಸೋತಾಗ ಡಿಮೋಟಿವೇಟ್ ಆಗೋದಕ್ಕಿಂತ ಓದು, ಇನ್ನೊಂದು ಸಲ ವಯಸ್ಸಿದೆ ನಿನಗೆ, ಫೈನಾನ್ಷಿಯಲ್ ಸಪೋರ್ಟ್ ಇದೆ, ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಈ ಥರದ್ದು. ಹಂಗಾಗಿ ಅವರು ಪುಷ್ ಮಾಡಿ ಪ್ರತಿ ಸಲ ಸೋತಾಗಲೂ ಅವರು ನನಗೆ ಸಪೋರ್ಟ್ ಮಾಡಿ. ಇವನ್ ನಾನು ಈ ಸಲ ಕ್ಲಿಯರ್ ಮಾಡಿದಾಗಲೂ ಆ ಖುಷಿಯಿಂದ ನಾನು ಈ ಡೈವರ್ಟ್ ಆಗ್ತೀನಿ ಅಂತ, ನಾನು ಕ್ಲಿಯರ್ ಆಗಿದೆ ಅಂತ ಹೇಳಿದ ತಕ್ಷಣ 720 ರ್ಯಾಂಕಿಂಗ್ ನಂದು IRS ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ ತಕ್ಷಣ ಇನ್ನೊಂದು ವರ್ಷ ಕೂತ್ಕೊಂಡು ಓದ್ಬಿಡು ಅಂತ. ಅಂದರೆ ನೀನು ಏನೋ ಆಗಿದೆ ಅನ್ನೋದಕ್ಕಿಂತ ಇನ್ನೂ ನಿನಗೆ ಅಪರ್ಚುನಿಟಿ ಇದೆ, IAS ಆಗ್ಬೋದಲ್ಲ, ಇನ್ನೊಂದು ವರ್ಷ ಕೂತ್ಕೊಂಡು ನೋ ಲಿಮಿಟ್. ಯಾಕೆ ಹಾಳು ಮಾಡ್ಕೊಂತೀಯ, ಇನ್ನೊಂದು ವರ್ಷ ಕೂತ್ಕೊಂಡು ಹೋದು, ಇನ್ನೂ ಒಳ್ಳೆ ಸಿಗ್ಬೋದೇನೋ ಅಂತ. ಮೇ ಬಿ ಆ ಖುಷಿಲಿ ನಾನು ಡೈವರ್ಟ್ ಆಗೋದಕ್ಕಿಂತ ನನ್ನ ಮತ್ತೆ ಈ ಜರ್ನಿಗೆ ಮೋರ್ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ಈ ಜರ್ನಿ ಅಂದರೆ ನಮ್ಮ ಬ್ರದರ್ಸ್ ಅಪ್ರಿಷಿಯೇಟ್ ಇಟ್. ಯಾಕೆಂದರೆ ಆ ಥರ ಇವತ್ತಿನ ಅದೇನೋ ಅಣ್ಣ ತಮ್ಮಂದಿರು ಹೋಗುತ್ತಾ ದಾಯಾದಿಗಳಂತ ಎಲ್ಲ ಇದೆ, ಬಟ್ ಇವತ್ತು ನೀವು ಆ ಬ್ರದರ್ಲಿ ಬಾಂಡಿಗೆ ಒಂದು ಎಕ್ಸಾಂಪಲ್ ಆಗಿದ್ದೀರಾ. ಇನ್ನು ಜನರಲ್ ಆಗಿ ನಿಮ್ಮ ದಿನಚರಿಗೆ ಬರೋದಂದರೆ, ಒಂದು ದಿನದ ಪ್ರವೀಣ್ ಅವರ ದಿನಚರಿ ಹೇಗಿರ್ತಾಯಿತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ? ಸೊ ಯಾಕೆಂದರೆ ಗಂಟಾನ್ಗಟ್ಟಲೆ ಓದ್ತೀವಿ ಅಂತೀವಿ, ಅದ್ರ ಜೊತೆಗೆ ಏನೇನೆಲ್ಲ ಇತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ? ಆದರೆ ಇಲ್ಲಿ 3 ಸ್ಟೇಜ್ ಇರುತ್ತಲ್ಲ, 3 ಸ್ಟೇಜಿಗೂ ಸಪ್ರೇಟ್ ಎಫರ್ಟ್ ಬೇಕು. ಅಂದರೆ ಅದು ಸ್ಕೆಡ್ಯೂಲು ಚೇಂಜ್ ಆಗುತ್ತೆ.
ನಾನು ಚಂದ್ರ ಲೇಔಟಲ್ಲಿದ್ದು ನಾನೇ ರೂಮ್ ಮಾಡ್ಕೊಂಡು ಅಡುಗೆ ದಿನನಿತ್ಯ ಎಲ್ಲ ಕೆಲಸ ನಾವೇ ಮಾಡೋದ್ರಿಂದ ನಾನು ಬೆಳಿಗ್ಗೆ ಎದ್ದು 7 ಗಂಟೆಗೆ ಎದ್ದು ತಿಂಡಿ ಮಾಡಿ ನಾನೇ ಪ್ರಿಪೇರ್ ಮಾಡಿ ಅದಾದಮೇಲೆ 8-8:30 ಲೈಬ್ರರಿಗೆ ಹೋಗ್ತಾಯಿದ್ದೆ. 8:30 to 11:30 ಒಂದು ಸೆಷನ್ ಓದ್ತಾ ಇದ್ದೆ. 11:30 to 12 ಒಂದು ಬ್ರೇಕ್ ತೊಗೋತಿದ್ದೆ. ಮತ್ತೆ ಒಂದು 2 hours ಓದ್ತಿದ್ದೆ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಬ್ರೇಕು. ಮತ್ತು 4 to 6 ಓದ್ತಾ ಇದ್ದೆ. 6 ಆದಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟು, ಫ್ರೆಂಡ್ಸ್ ಜೊತೆ ಮಾತಾಡಿ ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳಕ್ಕೆ. ಓಕೆ. ಅದು 6 to 6:30 6:45 ತನಕ ಹೋದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಅಂದರೆ ನೀವು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ಪ್ರತಿದಿನ ಈ ಪ್ರಿಲಿಮ್ಸ್ ಟೈಮಲ್ಲಿ ಆದರೆ ಪ್ರತಿದಿನ 8 to 10 hours ಓದ್ತಾ ಇದ್ದೆ. ಬಟ್ ಮೇನ್ಸು 3 months ಇರುತ್ತೆ ನಿಮಗೆ. ಹಾರ್ಡ್ಲಿ ನಿಮ್ಮದು 100 days ಸಿಗ್ಬೋದು ಮ್ಯಾಕ್ಸಿಮಮ್. ಅದರಲ್ಲಿ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಬೇಕು. ನಾನು 23, 24, 25 ಮೇ ಬಿ ಆ ಮೇನ್ಸ್ 3 monthsಲ್ಲಿ ಬರೀ 5 hours ಮಾತ್ರ ನಿದ್ದೆ ಮಾಡ್ತಿದ್ದೆ. ಕಂಪ್ಲೀಟ್ ನೀವು ಡೆಡಿಕೇಶನ್ ಸ್ಯಾಕ್ರಿಫೈಸ್ ಮೇ ಬಿ ನಾನು ಇನ್ನೂ ನಾನು 2024 ಅನಿಸುತ್ತೆ ರಾತ್ರಿ 3:30-4 ಗಂಟೆ ತನಕ ಓದಿ ಮತ್ತು ಬೆಳಿಗ್ಗೆ 7 ಗಂಟೆಗೆ ಎದ್ದು ತಿಂಡಿ ಪ್ರಿಪೇರ್ ಮಾಡಿ ಯಾವಾಗ ರಾತ್ರಿ ಆಗುತ್ತೆ ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ. ಅಂದರೆ ತುಂಬ ಡೆಡಿಕೇಶನ್ ಬೇಕು. ಮತ್ತು ಇಂಟರ್ವ್ಯೂ ಟೈಮಲ್ಲಿ ಏನೋ ಅಂದರೆ ನಿಮಗೆ ರಿಲ್ಯಾಕ್ಸ್ ಆಗಿರಬೇಕು. ಅಂದರೆ ಎಷ್ಟು ಓದ್ತೀರ ಅನ್ನೋದಕ್ಕಿಂತ ಪರ್ಸ್ನಾಲಿಟಿ ಬಗ್ಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ನ್ಯೂಸ್ ಪೇಪರ್ ಓದ್ತಾ ನಿಮ್ಮದೊಂದು ಒಪಿನಿಯನ್ನ ಬಿಲ್ಡ್ ಮಾಡ್ಕೊಂಡು ನನ್ನ ಪ್ರಕಾರ ನಿಮ್ಮದು ಮಿನಿಮಮ್ 10 to 12 hours ಓದಲೇಬೇಕು. ಅದು ಸ್ಟಾರ್ಟಿಂಗ್ ಹೋದಾಗ ನಿಮಗೆ ಎಷ್ಟು ಎಫರ್ಟ್ ಹಾಕ್ತೀರಾ 2 years ಫೌಂಡೇಶನ್ ಅಂತ, ಅಲ್ಲಿ ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ನಿಮ್ಮದು ಬೇಗ ಕ್ಲಿಯರ್ ಆಗುತ್ತೆ. ಹಾಗೆ ಹಾರ್ಡ್ ವರ್ಕು, ಡೆಡಿಕೇಶನ್ ಮತ್ತು ಡಿಸಿಪ್ಲಿನು. ಇಟ್ ವಾಸ್ ಸ್ಪ್ರೆಡ್ ಹೌದು. ಇದು ಎಕ್ಸಾಮ್ ಇದ್ದಾಗ ಓದೋದು, ಉಳಿದ ಟೈಮಲ್ಲಿ ಅಡ್ಡಾಡ್ಕೊಂಡಿರೋದು, ಅದು ಡಿಗ್ರಿ ಟೈಮಿಗೆ ಅದು ಸರಿ ಅಂತ ಅನ್ನಿಸ್ಬೋದು. ಆ ಯುಕ್ಸಲ್ಲಿ ಬರೋ ಕನ್ಫ್ಯೂಷನ್ ಬೇರೆ ಥರ ವೈಭವೀಕರಿಸಿ ತೋರಿಸ್ತಾರೆ. ಮೊದಲಿಗೆ ನೀವು ಕಂಪೇರ್ ಮಾಡೋದು ಬಿಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಿಂದ ಎಕ್ಸಿಟ್ ಆಗುತ್ತೆ. UPSC ಜರ್ನಿ ಅನ್ನೋದು ಇಟ್ಸ್ ನಾಟ್ ಅ ಸಿಂಪಲ್ 1 year 2 year ಅಲ್ಲಿ ನಾನು ಮುಗಿಸ್ಬಿಟ್ಟು ನಾನೊಬ್ಬ ಸಕ್ಸಸ್ಸು UPS ಆಸ್ಪಿರೆಂಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಫಸ್ಟ್ ನಿಮ್ಗೇನಾದರೂ ನಾನು ಈ ಸಮಸ್ಯೆ, ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಇದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅದು ಯಾರು? 2-3 years ನಾನು UPSC ಓದ್ತೀನಿ ಅಂತ ಬರೋದು, ಈ UPSC ಆಗಲಿಲ್ಲ ಅಂತ ಹೋಗೋದು. ಇದೇನಾಗುತ್ತೆ ಅಂದರೆ ಕುತ್ಕೊಂಡು ಓದಿರಲ್ಲ, UPSCನೇ ಬೈಕೊಂಡು ಹೋಗಿರ್ತೀವಿ. ನಮ್ಮ ಮಧ್ಯೆ ಇರುವಂಥ ಜೂನಿಯರ್ ಕಾಲೇಜ್ ಆಗಿರಲಿ, ಇಲ್ಲಿನ ಹೊಸಮನೆ ಬಡವನಲ್ಲಿ ಸ್ಕೂಲ್ ಆಗಿರಲಿ, ಇಲ್ಲೇ ಓದಿ ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ. ಒಂದು ನಿಮಗೆ ಪ್ರಾಬ್ಲಮ್ ಇರೋದನ್ನ ಯಾರ ಹತ್ರ ನಾವು ಶೇರ್ ಮಾಡ್ಕೊಂಡು ಹೇಳಿದಾಗ ಅದು ಮನಸ್ಸು ಅಗ್ರ ಆಗುತ್ತೆ. ಯಂಗ್ ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ, ಡಿಗ್ರಿಲಿ ಅವರಿಗೆ ಯಾಕೆ UPSCಗೆ ಬರಬೇಕು? ಕೆಲವರು ಸ್ಪೋರ್ಟ್ಸ್ನ ಪರ್ಸ್ಯೂ ಮಾಡ್ತಾರೆ, ಫುಟ್ಬಾಲ್ ಆಗಲಿ, ಕ್ರಿಕೆಟ್ ಆಗಲಿ. ನಾನು ಕ್ರಿಕೆಟ್ ಆಡ್ತಾ ಇದ್ದೆ ವೀಕ್ಲಿ ಒನ್ಸ್. ಪ್ರತಿ ಮಾರ್ಕ್ ಕೊಟ್ಟಾಗ ನೀನು ಏನು ಇಂಪ್ರೂವ್ ಮಾಡ್ಕೋಬೋದು, ನನ್ನ ಥಿಂಕಿಂಗ್ ಸರಿ ಇದೆಯಾ, ನಾನು ಆನ್ಸರ್ ಎಲಿಮಿನೇಷನ್ ಮೆಥಡ್ ಸರಿ ಇದೆಯಾ, ಅದನ್ನು ನೋಡಿದಾಗ ನೀವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಬಟ್ ಮಾರ್ಕ್ ಟೆಸ್ಟಿನ ಮಾರ್ಕ್ಸ್ ನೋಡಿ ನೀವು ಡಿಮೋಟಿವೇಟ್ ಮಾಡೋದು ಅದು ತುಂಬ ಈ ಜರ್ನಿಲಿ ತುಂಬ ತಪ್ಪು.